ಎಲ್ಲರಿಗೂ ನಮಸ್ಕಾರ. ಕಿಶಾ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್, ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕಲ್ಪತರು ಗ್ರ್ಯಾಂಡ್ ವತಿಯಿಂದ ಪ್ರತಿ ತಿಂಗಳ 2ನೇ ಶನಿವಾರ ನಾವು ನಡೆಸ್ತಕ್ಕಂತಹ ಜ್ಞಾನಧಾರ ಕಾರ್ಯಕ್ರಮ, ತಿಂಗಳಿಗೊಂದು ಪುಸ್ತಕ ಪರಿಚಯ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಾವು ಇವತ್ತು ಪರಿಚಯ ಮಾಡಿಕೊಡುವ ಪುಸ್ತಕ ವಿವೇಕಧಾರ. ಸ್ವಾಮಿ ವೀರೇಶಾನಂದ ಸರಸ್ವತಿಯವರು ಬರೆದಿರ್ತಕ್ಕಂತಹ ವಿವೇಕಧಾರ ಪುಸ್ತಕವನ್ನ ನಾವು ಇಂದು ಪರಿಚಯ ಮಾಡ್ಕೊಡ್ತಾ ಇದ್ದೀವಿ. ಈ ಒಂದು ಪುಸ್ತಕವನ್ನ ಪರಿಚಯ ಮಾಡ್ಕೊಡ್ತಂತಹ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ಎಚ್.ಎನ್. ಚಂದ್ರಶೇಖರ್ ಅವರು, ರಾಜ್ಯ ಬಿಜೆಪಿ ವಕ್ತಾರರು. ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ವೆಲ್ಕಮ್ ಸರ್. ಈ ಒಂದು ದಿವ್ಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂತಹ ಜ್ಞಾನಧಾರ ತಂಡದ ಎಲ್ಲ ಸಹೃದಯ ಸನ್ಮಿತ್ರರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಆಗಮಿಸಿರ್ತಕ್ಕಂಥ ತಿಪಟೂರು ಪುಣ್ಯಭೂಮಿಯ ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೆ ನನ್ನ ಹೃದಯಾಂತರದಿಂದ ಅನಂತ ನಮಸ್ಕಾರಗಳು. ನಾವು ಹಿಂದೂಗಳಾಗಿಟ್ಟಿರೋದು ನಮಗೆ ಒಂದು ಭಾಗ್ಯ. ಯಾಕೆಂತ ಹೇಳಿದ್ರೆ ಹುಟ್ಟಿನಿಂದ ಶ್ರೀಮಂತಿಕೆ ನಮಗೆ. ಬೇರೆ ಬೇರೆ ಧರ್ಮದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಧರ್ಮದಲ್ಲೇ ಬಡತನ. ಒಬ್ಬನೇ ದೇವ, ಒಂದೇ ಗ್ರಂಥ, ಒಂದೇ ಪೂಜಾ ಪದ್ಧತಿ. ನಮ್ಗೆ ಹಂಗಲ್ಲ. ನಮ್ಮ ಕೆಪಾಸಿಟಿ ಕೋಟಿ ದೇವರು ಬೇಕಾ, ಕೋಟಿ ಪೂಜಾ ಪದ್ಧತಿ ಬೇಕಾ, ಕೋಟಿ ಗ್ರಂಥಗಳು ಬೇಕಾ, ಎಲ್ಲವೂ ನಮ್ಗೆ ಕೋಟಿಗಟ್ಲೆನೆ. ಹಾಗಾಗಿ ನಾವು ತುಂಬಾ ಶ್ರೀಮಂತರು. ನಾವು ಹುಟ್ಟಲಿಂದನೇ ತುಂಬಾ ಶ್ರೀಮಂತರು ನಾವು ಹಿಂದೂಗಳು. ನಮಗೆ ನೋಡಿ, ಮನೆ ದೇವ್ರಿರುತ್ತೆ, ಕುಲ ದೇವ್ರಿರುತ್ತೆ, ಮನ ದೇವ್ರಿರುತ್ತೆ, ಆರಾಧ್ಯ ದೇವರು ಇರುತ್ತೆ. ಈ ತರ ಶ್ರೀಮಂತಿಕೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಆರಾಧ್ಯ ದೇವರುಗಳು ಕೂಡ ಇರ್ತಾರೆ. ಅದರಲ್ಲಿ ನಾವು ಸ್ವಲ್ಪ ಜಾಸ್ತಿ ಶ್ರೀಮಂತ. ಯಾಕೆ ಅಂತ ಹೇಳಿದ್ರೆ ನನಗೆ 3 ಆರಾಧ್ಯ ದೇವರುಗಳು. ಒಂದು ಧರ್ಮಸ್ಥಳದ ಮಂಜುನಾಥ, 2ನೇದು ಛತ್ರಪತಿ ಶಿವಾಜಿ ಮಹಾರಾಜ, 3ನೇದು ನನ್ನ ಜೀವನದಲ್ಲಿ ಸದಾ ಪ್ರತಿಗಳಿಗೆಯೂ ನನ್ನ ಬೆನ್ನ ಹಿಂದೆ ನಿಂತ್ಕೊಂಡು ದಾರಿ ತೋರಿಸ್ದ, ನಾನು ಸೋತಾಗ ಕುಗ್ಗಿದಾಗ ಸದಾ ಆಶಾಕಿರಣವನ್ನ ತೋರಿಸ್ದ, ನನಗೆ ಒಂದು ಸನ್ಮಾರ್ಗದಲ್ಲಿ ಒಂದು ದೊಡ್ಡ ಗುರಿಯ ಕಡೆಗೆ ನನ್ನನ್ನು ಸದಾ ಕರ್ಕೊಂಡು ಹೋಗ್ತಿರ್ತಕ್ಕಂತಹ ನನ್ನ ಆರಾಧ್ಯ ದೈವ ಅಂತ ಹೇಳಿದ್ರೆ ವೀರ ಸನ್ಯಾಸಿ ವಿವೇಕಾನಂದರು. ಇವತ್ತು ಈ ಜ್ಞಾನಧಾರೆ ತಂಡದ ಎಲ್ಲ ನನ್ನ ಸನ್ಮಿತ್ರರಿಗೂ ಹಾಗೂ ಈ ತಿಪಟೂರಿನ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೂ ನಾನು ಚಿರಋಣಿ. ಯಾಕೆ ಅಂತ ಹೇಳಿದ್ರೆ ನನ್ನ ಆರಾಧ್ಯ ದೇವರ ಕುರಿತಾಗಿ ಬಂದಂತಹ ಒಂದು ಪುಸ್ತಕದ ವಿಶ್ಲೇಷಣೆಯನ್ನ ಮಾಡ್ತಕ್ಕಂತಹ ಅದೃಷ್ಟ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥದ್ದು. ಒಂದು ವಿಶೇಷವಾದ ಒಂದು ವಿಷಯ ಇದೆ. ಏನು, ವಿವೇಕಾನಂದರ ಬಗ್ಗೆ. ನೀವು ಪ್ರತಿ ತಿಂಗಳು ರಾಮಕೃಷ್ಣಾಶ್ರಮಕ್ಕೆ ಹೋಗಿ, ರಾಮಕೃಷ್ಣಾಶ್ರಮ ಗ್ರಂಥಾಲಯಕ್ಕೆ ಹೋಗಿ, ಪ್ರತಿ ತಿಂಗಳು ಕೂಡ 10 ಹೊಸ ಪುಸ್ತಕಗಳು ವಿವೇಕಾನಂದರ ಬಗ್ಗೆ ಬಂದಿರುತ್ತೆ. ಪ್ರತಿ ತಿಂಗಳು, 1 ದಿವಸದಿಂದ 2 ದಿವಸದಿಂದಲ್ಲ, ಸುಮಾರು 120 ವರ್ಷ, 100 ವರ್ಷ ಆಯ್ತು ರಾಮಕೃಷ್ಣಾಶ್ರಮ ಶುರುವಾಗಿ. 100 ವರ್ಷಗಳಿಂದನೂ ಕೂಡ ಪ್ರತಿ ತಿಂಗಳು ಹೊಸ 10 ಪುಸ್ತಕಗಳು ಆ ವಿವೇಕಾನಂದರ ಬಗ್ಗೆ ಬಂದಿರುತ್ತೆ. ಏನಷ್ಟು ಜಗತ್ತಲ್ಲಿ ಯಾವ ವ್ಯಕ್ತಿ ಬಗ್ಗೆ ಅಷ್ಟೊಂದು ಬಂದಿಲ್ಲ. ಹೋಗ್ಲಿ, ಅಷ್ಟು ಅಗಾಧವಾದ ಜೀವನವನ್ನ ಮಾಡಿದ್ರ. ವಿವೇಕಾನಂದರು ಜನಿಸಿದ್ದು 1863 ಜನವರಿ 12ನೇ ತಾರೀಕು, ತೀರ್ಕೊಂಡಿದ್ದು 1902ರಲ್ಲಿ. ಒಟ್ಟು ಅವರ ಜೀವಿತಾವಧಿ ಇದ್ದಿದ್ದು ಕೇವಲ 39 ವರ್ಷಗಳು. ನಮ್ಮ ಹಣೆಬರನ ಏನೋ ಭಾರತದಲ್ಲಿ ಯಾರು ದಾರ್ಶನಿಕರು ಬಂದ್ರು, ಯಾರು ಸಮಾಜವನ್ನು ತಿರ್ತಕ್ಕಂಥವ್ರು ಬಂದ್ರು, ಅವರೆಲ್ಲರೂ ಬಹಳ ದಿನ ಬದುಕಲೇ ಇಲ್ಲ. 32 ವರ್ಷಕ್ಕೆ ಶಂಕರಾಚಾರ್ಯರು ತೀರೋಗ್ತಾರೆ, ವಿವೇಕಾನಂದರು 39 ವರ್ಷಕ್ಕೆ ತೀರೋಗ್ತಾರೆ. ಇವನ್ ಜಗತ್ತು ಕೂಡ ಕಂಡಿದ್ದಂಗೆ ಯೇಸು ಕ್ರಿಸ್ತ 34 ವರ್ಷ ಅಷ್ಟೇ ಹುಟ್ಟಿದ್ದು, ಬೆಳೆದಿದ್ದು. ಆದ್ರೆ ನೋಡಿ, ಈ ವಿವೇಕಾನಂದರು 39 ವರ್ಷ ಜೀವನ ಮಾಡಿದ್ರಲ್ಲ, ಆ 39 ವರ್ಷದ ಜೀವನದ ಬಗ್ಗೆ 10 ಪುಸ್ತಕ ಬರಲ್ಲ ಪ್ರತಿ ತಿಂಗಳು. ಅವರ ಮೊದಲ 29 ವರ್ಷ ಆಯ್ತಲ್ಲ, ಅದು ಯಾರು ಕಣ್ಣಿಗೆ ಕಂಡೇ ಇಲ್ಲ. ಅದು 1893ರಲ್ಲಿ ಯಾವಾಗ ಅವ್ರಿಗೆ ಚಿಕಾಗೋ ಹೋದ್ರು, ಅಲ್ಲಿಂದ ಭಾಷಣ ಮಾಡಿದ್ರು, ಆವತ್ತಿಂದ ಅವರ ಜೀವನ ಶುರುವಾಗಿದ್ದು. ಆವತ್ತಿಂದ ಅವರ ಮರಣ ಹೊಂದೋರಿಗೆ ಕೇವಲ 10 ವರ್ಷಗಳಿದೆಯಲ್ಲ. ಈ 10 ವರ್ಷದಲ್ಲಿ ಎಷ್ಟು ಅಗಾಧ ಸಾಧನೆ ಅಂತ ಹೇಳಿದ್ರೆ, ಇವತ್ತು ಕೂಡ ಆ 10 ವರ್ಷಗಳ ಬಗ್ಗೆ ಅದೇ ಜೀವನ ಶೈಲಿ, ಅದೇ ಘಟನೆಗಳು, ಬೇರೆ ಬೇರೆ ಘಟನೆಗಳು ಸಾಧ್ಯನೇ ಇಲ್ವಲ್ಲ. ಒಬ್ಬ ವ್ಯಕ್ತಿ ಇನ್ನೆಷ್ಟು ಘಟನೆಗಳ ಸಾಧ್ಯ? ಅದೇ ಘಟನೆ, ಅದೇ ಚಿಕಾಗೋ, ಅದೇ ರಾಮಕೃಷ್ಣಾಶ್ರಮ, ಅದೇ ಪ್ರವಾಸಗಳು, ಅದೇ ಮರೀನಾ ಬೀಚ್, ಮದ್ರಾಸಿನ ಮರೀನಾ ಬೀಚ್, ಇಷ್ಟೇ ವಿಷಯಗಳನ್ನ ಇಟ್ಕೊಂಡು ಅದೇ ವಿಷಯಗಳ ಬಗ್ಗೆ ಹೊಸ ವ್ಯಾಖ್ಯಾನಗಳು, ಹೊಸ ಪ್ರತಿ ತಿಂಗಳು 10 ಪುಸ್ತಕ. ಇನ್ನೆಂತ ಅಗಾಧವಾದ ಜೀವನ ಶೈಲಿ. ಯಾಕೆ ಅಂತ ಹೇಳಿದ್ರೆ ಘಟನೆ ಒಂದಲ್ಲ, ಘಟನೆ ಒಂದೇ ಆಗಿದ್ರು ಅದು ಕೊಡ್ತಿರ್ತಕ್ಕಂತಹ ಸಂದೇಶಗಳು ಒಬ್ಬೊಬ್ಬ ವ್ಯಕ್ತಿಯ ದೃಷ್ಟಿಗೆ ಒಂದೊಂದು. ರಾಮಾಯಣವನ್ನ ಎಷ್ಟು ಕವಿಗಳು ಬರ್ದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಹೇಳ್ತಾರಲ್ಲ, ರಾಮಾಯಣದ ಭಾರತದಲ್ಲಿ ಕುಸಿದೋಯ್ತಂತೆ ಯಾವುದು ವಾಸುಕಿ, ಆ ಭಾರತ ತಡ್ಕೊಳಕ್ಕಾಗ್ದೆ ಭೂಮಿ ಮೇಲೆ. ಯಾಕೆ ಅಂತ ಹೇಳಿದ್ರೆ ರಾಮನ ದೃಷ್ಟಿಕೋನವನ್ನ, ರಾಮನ ಕಥೆಯನ್ನ ಕೋಟಿ ಜನ, ಕೋಟಿ ದೃಷ್ಟಿ ಒಳಗಡೆ ನೋಡ್ಕೊಂಡೋದ್ರು. ಆ ರಾಮನ ನಂತರ ಇನ್ಯಾವುದಾದ್ರೂ ವ್ಯಕ್ತಿತ್ವ ಬಂದಿರೋದು ವಿವೇಕಾನಂದರು. ಒಂದೊಂದು ವಿಷಯವನ್ನ ಒಂದೊಂದು ದೃಷ್ಟಿಕೋನದಲ್ಲಿ ಒಬ್ಬೊಬ್ರು ಅರ್ಥ ಮಾಡ್ಕೋಬಹುದು. ವಿವೇಕಾನಂದರು ಹೇಳಿದ್ರು, ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲಬೇಡಿ. ಯಾರು ಹೇಳಿದ್ರು? ಭಾರತಕ್ಕೆ ಹೇಳಿದ್ರ, ಭರತ ಖಂಡಕ್ಕೆ ಹೇಳಿದ್ರ, ಈ ಯುವ ಸಮೂಹಕ್ಕೆ ಹೇಳಿದ್ರ,
ಹೇಳಿದ್ರ, ಹೆಣ್ಮಕ್ಳಿಗೆ ಹೇಳಿದ್ರೆ ಯಾರಿಗೆ ಹೇಳಿದ್ರು? ಗುರಿ ಮುಟ್ಟುವವರೆಗೆ ನಿಲ್ಬೇಡಿ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಗುರಿ ಇರುತ್ತೆ, ಹೌದಾ ಇಲ್ವೋ? ಯಾವ್ದಾದ್ರು ಒಂದು ಗುರಿ ಇರುತ್ತಾ? ಒಂದು ಗುರಿ ಇಲ್ಲ. ಹಾಗಾದ್ರೆ ಅವ್ರು ಯಾವ ಗುರಿ ವಿಷಯ ಹೇಳಿದ್ರು? ಆಯ್ತು, ಭಾರತಕ್ಕೆ ಅಂತ ಇಟ್ಕೊಳ್ಳಿ. ಭಾರತಕ್ಕೆ ಕೇವಲ ಒಂದು ಗುರಿ ಇರೋಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. 140 ಕೋಟಿ ಜನ ಸೇರ್ಕೊಂಡು ಭಾರತ ಆಗಿದ್ರೆ 140 ಕೋಟಿ ಗುರಿಗಳು ಭಾರತಕ್ಕೆ. ಹಾಗಾಗಿ ಯಾರ್ಯಾರು ಯಾವ ಯಾವ ಚಿಂತನೆ ಒಳಗಡೆಗೆ ವಿವೇಕಾನಂದ್ರ ನೋಡ್ಕೊಂಡಿದ್ರು, ವಿವೇಕಾನಂದ್ರ ಇದನ್ನ ಅಭ್ಯಾಸ ಮಾಡ್ಕೊಂಡಿದ್ರು, ಆ ದೃಷ್ಟಿಕೋನದಲ್ಲಿ ಕಾಣ್ತಾನೆ ಹೋಯ್ತು. ಈ ಕೇವಲ 120 ವರ್ಷ ಅಥವಾ 100 ವರ್ಷದ ಇತಿಹಾಸ ಅಲ್ಲ, ಇನ್ನು 1000 ವರ್ಷ ಹೋದ್ರೂ ಕೂಡ ಈ ತರ ಲೇಖನಗಳು, ಈ ತರ ಕಾದಂಬರಿಗಳು, ಈ ತರ ಪುಸ್ತಕಗಳು ಅವ್ರ ಬಗ್ಗೆ ಬರ್ತಾನೆ ಇರ್ತದೆ, ವ್ಯಾಖ್ಯೆಗಳನ್ನ ಬರ್ತಾವೆ ಹೋಗ್ತವೆ. ಅಂತಹ ಅಪರಿಮಿತವಾದಂತಹ ಊಹೆಗೆ ನಿಲುಕದ ವ್ಯಕ್ತಿತ್ವ ವಿವೇಕಾನಂದರದು. ಊಹೆಗೆ ನಿಲುಕದ ವ್ಯಕ್ತಿತ್ವ. ಅವರನ್ನ ಸನ್ಯಾಸಿ ಅಂತೀರಾ, ವೀರ ಸನ್ಯಾಸಿ ಅಂತೀರಾ, ರಾಜಕಾರಣಿ ಅಂತೀರಾ, ವಿಜ್ಞಾನಿ ಅಂತೀರಾ, ತತ್ವಜ್ಞಾನಿ ಅಂತೀರಾ, ಬಡವರ ಸೇವೆ ಮಾಡ್ತಕ್ಕಂಥ ಸಾಮಾಜಿಕ ಹೋರಾಟಗಾರ ಅಂತೀರಾ, ಏನು ಬೇಕಾದ್ರೂ ಎಲ್ಲವೂ ಅವ್ರು ಹೌದು. ಅದಕ್ಕೆ ಬಹುಶಃ ನನಗನ್ಸಿದ್ದು, ಇಡೀ ಜಗತ್ತಲ್ಲಿ ಯಾವ್ದಾದ್ರು ಪರಿಪೂರ್ಣ ವ್ಯಕ್ತಿತ್ವ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ವಿವೇಕಾನಂದರು. ಅದಕ್ಕೇನೆ ಇದು ಭಾರತದ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಿಟ್ಬಿಡಿ, ಇಡೀ ಜಗತ್ತು ಕೊಂಡಾಡಿದ್ದವ್ರು ಯಾಕೆ ಕಾರಣಕ್ಕೋಸ್ಕರ? ಇದೇ ಕಾರಣಕ್ಕೋಸ್ಕರ ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ವಿವೇಕಾನಂದರ ಜೀವನ ಚರಿತ್ರೆ ಓದಿದ ಮೇಲೆ ನನ್ನ ದೇಶಭಕ್ತಿ 4 ಪಟ್ಟಾಯ್ತು. ಇದೇ ಮಾತನ್ನು ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ. ನನ್ನ ಸ್ವಾತಂತ್ರ್ಯದ ಹೋರಾಟಕ್ಕೆ ಒಂದು ದಿಕ್ಕು ಕೊಟ್ಟಿದ್ದು ವಿವೇಕಾನಂದರು ಅಂತೇಳಿ. ಸಾವರ್ಕರ್ ಅವರು ಇದೇ ಮಾತು ಹೇಳ್ತಾರೆ. ಅಂದ್ರೆ ಎಲ್ಲರಿಗೂ ಪ್ರೇರಕ ಶಕ್ತಿ ಅವರು. ಕ್ರಾಂತಿಕಾರಿಗೆ ಪ್ರೇರಕ ಶಕ್ತಿ ಯಾರು? ವಿವೇಕಾನಂದರು. ಸ್ವಾತಂತ್ರ್ಯ ಹೋರಾಟಗಾರರಾದ್ರ, ಅಹಿಂಸಾವಾದಿಗಳಿಗೆ ಪ್ರೇರಕ ಶಕ್ತಿ ಯಾರು? ವಿವೇಕಾನಂದರು. ಅದಕ್ಕೆ ನಾವು ಒಂದು ಮಾತು ಹೇಳ್ತಾರೆ, ನೀವ್ ಏನಾದ್ರೂ ಆಗ್ಬೇಕು ಅಂತ ಇಟ್ಕೊಳ್ಳಿ, ಮೊದಲು ವಿವೇಕಾನಂದರು ನಿಮ್ಗೆ ಆವರ್ಸ್ಕೊಳಕ್ ಬಿಟ್ಬಿಡಿ ಅಂತ ಹೇಳಿ. ಮೊದಲು ವಿವೇಕಾನಂದ ನಿಮ್ಗೆ ಆವರ್ಸ್ಕೊಳಕ್ ಬಿಟ್ಬಿಡಿ. ಆವರ್ಸ್ಕೊಳಕ್ ಬಿಟ್ರೆ ಏನಾಗುತ್ತೆ ಗೊತ್ತಾ? ನೀನೊಬ್ಬ ವಿದ್ಯಾರ್ಥಿ ಆಗಿದ್ರೆ ಅತಿ ಶ್ರೇಷ್ಠ ವಿದ್ಯಾರ್ಥಿ ಆಗ್ತೀಯ. ನೀನೊಬ್ಬ ರಾಜಕಾರಣಿ ಆದ್ರೆ ಅತಿ ಶ್ರೇಷ್ಠ ರಾಜಕಾರಣಿ ಆಗ್ತೀಯ. ನೀನೊಬ್ಬ ಡಾಕ್ಟರ್ ಆದ್ರೆ ಅತಿ ಶ್ರೇಷ್ಠ ಡಾಕ್ಟರ್ ಆಗ್ತೀಯ. ನೀನೊಬ್ಬ ವಿಜ್ಞಾನಿ ಆದ್ರೆ ಅತಿ ಶ್ರೇಷ್ಠ ವಿಜ್ಞಾನಿ ಆಗ್ತೀಯ. ಸನ್ಯಾಸಿ ಆದ್ರೆ ಅತಿ ಶ್ರೇಷ್ಠ ಸನ್ಯಾಸಿ ಆಗ್ತೀಯ ಅಂತ ಹೇಳಿ. ಬಹಳ ಖುಷಿ ಆಗುತ್ತೆ. ಅಂದ್ರೆ 1 ಗಂಟೆನಲ್ಲಿ ವಿವೇಕಾನಂದರ 0.00001% ಹೇಳಕ್ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ನಮ್ಮ ವ್ಯಕ್ತಿತ್ವನ ಜಾಸ್ತಿ ಆಗ್ಬಿಡುತ್ತೆ. ಅಷ್ಟು ಹೇಳಕ್ ಸಾಧ್ಯ ಇಲ್ಲ, ಅಷ್ಟು ಅಗಾಧವಾದ ವ್ಯಕ್ತಿತ್ವ. ಜ್ಞಾನಧಾರೆ ತಂಡಕ್ಕೆ ನಿಜವಾಗ್ಲೂ ಒಂದು ಧನ್ಯವಾದ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ತರ ಒಂದು ಸಾಹಿತ್ಯ ಅಭಿಮಾನಿಗಳ ಸಾಹಿತ್ಯಕ್ಕೆ ಬೇಕಾದಂತ ಹಸುವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆಯಲ್ಲ. ಪ್ರತಿ ತಿಂಗಳು ಒಂದು ಪುಸ್ತಕದ ಬಗ್ಗೆ ವಿಶ್ಲೇಷಣೆ, ಒಂದು ಪುಸ್ತಕದ ಬಗ್ಗೆ ವಿವರಣೆ ಕೇಳಿದ್ಮೇಲೆ ಏನಾಗುತ್ತೆ? ಆ ಪುಸ್ತಕ ಓದಬೇಕು ಅನ್ಸುತ್ತೆ. ಪುಸ್ತಕ ಓದಿದ್ಮೇಲೆ ಏನಾಗುತ್ತೆ? ರಾಮಾಯಣ ಓದಿ ಅಷ್ಟೋ ಜನ ರಾಮ ಆಗ್ಬಿಟ್ರ? ಸಾಧ್ಯನೇ ಇಲ್ಲ. ಹಾಗಾದ್ರೆ ಒಂದು ಪುಸ್ತಕ ಓದಿದಂಗೆ ಒಬ್ಬ ಮನುಷ್ಯ ಪೂರ್ತಿ ಬದಲಾವಣೆ ಆಗ್ತಾನ? ಸಾಧ್ಯನೇ ಇಲ್ಲ. ಅನ್ಕೊಳಕ್ಕೆ ಹೋಗ್ಬೇಡಿ ಅದನ್ನ. ಆದರೆ ಆ ಪುಸ್ತಕ ಓದುತ್ತಿರುವಷ್ಟು ಸಮಯ ಅವನ ಮನಸ್ಸು, ಅವನ ಏಕಾಗ್ರತೆ, ಅವನ ಹೃದಯ ಎರಡೂ ಕೂಡ ಆ ಒಳ್ಳೆತನದಲ್ಲಿ ಸೀಮಿತ ಇರ್ತದೆ. ಎಲ್ಲಿವರೆಗೂ? ಆ ಪುಸ್ತಕ ಓದೋವರೆಗೂ. ಯಾಕೆ ಒಳ್ಳೆ ಪುಸ್ತಕಗಳು ನಿರಂತರವಾಗಿ ಓದ್ಬೇಕು, ಒಳ್ಳೆ ನಾಟಕಗಳನ್ನ ನಿರಂತರವಾಗಿ ನೋಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಮೂರ್ತಿರಾಯರು ಲೇಖಕರು ಬಹಳ ಇಷ್ಟ ಆಗ್ತಾರೆ ನನ್ಗೆ. ಅವರು ಯಾಕೆ ಮೂರ್ತಿರಾಯರು ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ, ಅವ್ರು ಯಾವ್ದಾದ್ರು ಒಂದು ಪ್ರಸಂಗವನ್ನು ವಿವರಣೆ ಮಾಡ್ತಾ ಇದ್ರೆ ಕಣ್ಣಿಗೆ ಕಟ್ಟದಂಗಿರುತ್ತೆ ಅದು. ಮೂರ್ತಿರಾಯರು ಒಂದು 60-70 ವರ್ಷದ ಹಿಂದೆ ಮೈಸೂರಲ್ಲಿ ಇದ್ದಂತಹ ಕಾಲ ಒಂದು ಪ್ರಸಂಗ ಅವರು ಹೇಳಿದ್ದು. ಆಗ ಮೈಸೂರಲ್ಲಿ ಸುಬ್ಬಣ್ಣನ ಕೆರೆ ಅಂತಿದೆ. ಆ ಕೆರೆನಲ್ಲಿ ಒಂದು ದಂಡೆ, ಇದು ಬಂಡು, ಅದ್ರ ಮೇಲೆ ಒಂದು ಹಾಳು ಮಂಟಪ ಇತ್ತು. ಒಂದು ಹಾಳು ಮಂಟಪ, ಒಂದು ಹಳೆ ಮಂಟಪ. ಅಲ್ಲಿ ಸುಮಾರು ಜನ, ಸುಮಾರು 150 ದಿನ ಅಲ್ಲೋಗಿ ವಾಕ್ ಹೋಗೋರು ಅಥವಾ ಹಿರಿಯರು ಎಲ್ಲ ಸೇರ್ಕೊಂಡು ಅಲ್ಲಿ ಹೋಗಿ ಮಂಟಪದಲ್ಲಿ ಸೇರ್ಕೊಳ್ಳೋರು ಸಂಜೆ ಹೊತ್ತು, ಸುಮ್ಮನೆ ಲೋಕಾಭಿರಾಮ ಮಾಡಿ. ಯಾರಾದ್ರೂ ಒಬ್ಬರು ಯಾವ್ದಾದ್ರು ಒಂದು ಹರಕತೆನೋ ಯಾವ್ದಾದ್ರು ಒಂದು ವಿಷಯನೋ ಏನಾದ್ರು ಒಂದು ವಿಷಯ ಹೇಳೋರು. ಒಬ್ಬ ಪುರೋಹಿತರು ಅಲ್ಲಿ ಒಂದು ಪ್ರವಚನ ಶುರು ಮಾಡಿದ್ರು. ಏನೋ ಈ ಮಹಾಭಾರತದ ಕಥೆಗಳನ್ನ ದಿನಕ್ಕೊಂದೊಂದು ಹೇಳ್ಕೊಂಡು ಹೋಗೋದು. ಒಂದು ದಿವಸ ಏನಾಯ್ತು, ಈ ದುರ್ಯೋಧನನ ಆಸ್ಥಾನಕ್ಕೆ ಕೃಷ್ಣ ಬಂದಿದ್ದಾನೆ, ಸಂಧಾನದ ಮಾತುಕತೆ ಕತೆ, ಅದನ್ನ ಪುರೋಹಿತರು ಬಹಳ ಮನೋಜ್ಞವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಕೃಷ್ಣ ಕೇಳ್ದ ದುರ್ಯೋಧನಿಗೆ, ದುರ್ಯೋಧನ ನಿನ್ನ ದಾಯಾದಿಗಳಪ್ಪ, ನಿನ್ ಜೊತೆನೆ ಹುಟ್ಟಿರೋರು, ನಿನ್ನ ಅಣ್ತಂದಿರೇನೆ, ಅರ್ಧ ರಾಜ್ಯ ಕೊಟ್ಬಿಡಪ್ಪ ಅಂತ ಹೇಳ್ದ. ದುರ್ಯೋಧನ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂದ. ಅದಾದ್ಮೇಲೆ ಕಡೆಗೆ ಬಂದು ಒಂದು 5 ಗ್ರಾಮನಾದ್ರೂ ಕೊಡಪ್ಪ ಅಂತ ಕೇಳ್ದ ಕೃಷ್ಣ. 5 ಗ್ರಾಮ ಅಲ್ಲ, ಒಂದು ಸೂಜಿ ಮೊನೆಯಷ್ಟು ಜಾಗವನ್ನು ಬಿಡೋಲ್ಲ ಅಂತೆಲ್ಲ ಉದ್ದಟವಾಗಿ ಮಾತಾಡ್ದ ದುರ್ಯೋಧನ. ಈ ಜನ ಕೇಳ್ತಾ ಕೂತಿದ್ರಲ್ಲ, ಅದ್ರಲ್ಲೊಬ್ಬ ವಯಸ್ಸಾದ ಒಬ್ಬ ವ್ಯಕ್ತಿ ಇದ್ದ. ಅವನು ಏನಾಯ್ತು ಅನ್ನೋ ಇದ್ದಕ್ಕಿದ್ದಂಗೆ ಎದ್ದು ನಿಂತ್ಕೊಂಡ್ಬಿಟ್ಟ, ರೌದ್ರಾತುರವಾಗಿ ನಿಂತ್ಕೊಂಡ್ಬಿಟ್ಟ. ಹೇ ದುರ್ಯೋಧನ, ನಿನ್ಗೆ ಮಾನ ಮರ್ಯಾದೆ ಇದೆಯೇನೋ? ನಾಶ ಆಗ್ಬಿಡ್ತೀಯ ನೀನು. ಯಾರ ಹತ್ರ ನೀನ್ ಮಾತಾಡ್ತಿರೋದು? ಕೃಷ್ಣನ ಹತ್ರ. ಕೃಷ್ಣ ಮನಸ್ಸು ಬಂದ್ರೆ ನೀನು ಹೊಸ್ಕಾಗ್ಬಿಡ್ತಾನೆ. ಇವಾಗ ಜೊತೆಲಿರೋರು ಬೇರೆ ಯಾರು ಅಲ್ಲ, ಪಾಂಡವರು, ನೀನ್ ದಾದಾಯದಿಗಳೇ, ಕೊಟ್ಟು ಕಳ್ಸೋ ಅರ್ಧ ರಾಜ್ಯವನ್ನ. ಅಕ್ಕಪಕ್ಕದವರೆಲ್ಲ ಹೇಳಿದ್ರೆ, ತಾತ ಕೂತ್ಕೋ, ನೀನು ಲಾಸ್ಥಾನದಲ್ಲಿ ಇರೋದು ಇಲ್ಲಿ ಕೆರೆ ದಂಡೆ ಮೇಲೆ ಅಂತ ಹೇಳಿ ಗಾಬರಿ ಆಗಿ ಆ ಅಜ್ಜ ಕೆಳಗಡೆ ಕೂತ್ಕೊಂಡ್ಬಿಟ್ಟ. ಏನು ಈ ಸಂದರ್ಭ ಅಂತ ಹೇಳಿದ್ರೆ ನೋಡಿ, ಆ ಅಜ್ಜ ಅಲ್ಲಿಂದ ಎದ್ದು ನಿಂತ್ಕೊಂಡಲ್ಲ, ಅವನು ಅಕ್ಷರ ಸಹ ನಿಜವಾಗ್ಲೂ ಆ ಧೃತರಾಷ್ಟ್ರನ ಆಸ್ಥಾನದಲ್ಲಿ ಕೂತಿದ್ದ. ಅವನು ಎಷ್ಟು ತಲ್ಲೀನ ಆಗ್ಬಿಟ್ಟಿದ ಅಂತ ಹೇಳಿದ್ರೆ, ಆ ಧೃತರಾಷ್ಟ್ರನ ಆಸ್ಥಾನ ದುರ್ಯೋಧನ ಆಸ್ಥಾನದಲ್ಲೇ ಕೂತಿದ್ದ. ಅದು ಮೊದಲ ಸಾಲಲ್ಲೇ ಕೂತಿದ್ದ. ಭೀಷ್ಮ, ದ್ರೋಣ ಯಾರು ಇದ್ರಲ್ಲ, ಇವರ ಪಕ್ಕದಲ್ಲೇನೆ ಆಸೀನರಾಗಿ ಕೂತಿದ್ದ. ಅದಕ್ಕಿಂತ ವಿಶೇಷ ಏನು ಗೊತ್ತಾ? ಅಲ್ಲಿರ್ತಕ್ಕಂಥ ಯಾವುದೇ ಭೀಷ್ಮನಿಗಾಗ್ಲಿ ದ್ರೋಣರಿಗಾಗ್ಲಿ ಸತ್ಯವನ್ನ ಮಾತಾಡ್ತಕ್ಕಂಥ ದಮ್ಮಿರ್ಲಿಲ್ಲ, ಧೈರ್ಯ ಇರ್ಲಿಲ್ಲ. ದುರ್ಯೋಧನನ
ಮಾಡ್ತಿರೋ ತಪ್ಪು ಅಂತ ಖಂಡಿಸ್ತಕ್ಕಂತಹ ನೈತಿಕತೆ ಇರಲಿಲ್ಲ ಅಥವಾ ಧೈರ್ಯ ಇರಲಿಲ್ಲ. ಈ ಕೂತಿದ್ನಲ್ಲ ಅಜ್ಜ ಅಲ್ಲಿ, ಆ ಅಜ್ಜನಿಗೆ ದುರ್ಯೋಧನ ಮುಂದೆ ನಿಂತ್ಕೊಂಡು ದುರ್ಯೋಧನ ನೀನ್ ಮಾಡ್ತಿರೋ ತಪ್ಪು ಅಂತಕ್ಕಂಥ ಧೈರ್ಯ ಇತ್ತು, ಧೈರ್ಯವಾಗಿ ಖಂಡಿಸ್ದ. ಈ 15 ದಿವಸಕ್ಕೆ ಮುಂಚೆ ಅವ್ರ ಮನೆ ಒಳಗಡೆಗೆ ಏನೋ ದಾಯಾದಿ ಕಲಹ ಆದಾಗ ಇದೇ ಅಜ್ಜ ದಾಯಾದಿಗಳಿಗೆ ಮೋಸ ಮಾಡಿದ್ನಲ್ವ ಗೊತ್ತಿಲ್ಲ ರೀ ನಮ್ಗೆ, ಬಹುಶಃ ಮೋಸ ಮಾಡಿರ್ತಾನೆ. ಅಥವಾ ಈ ಘಟ್ಟೆ ನಡೆದು 15 ದಿವಸ ಆದ್ಮೇಲೆ ಅಣ್ಣ ತಮ್ಮರ ಜೊತೆ ಜಗಳ ಆಡಿದಾಗ ಈ ಅಣ್ಣ ತಮ್ಮರು ಇವನು ಹೊಡೆದಿರ್ತಾನೆ. ನಾವ್ ಹಿಂದಕ್ಕೆ ಹೋಗೋದ್ ಬೇಡ, ಮುಂದಕ್ಕೆ ಹೋಗೋದ್ ಬೇಡ. ಆದ್ರೆ ಯಾವಾಗ ಕತೆ ಕೇಳ್ತಾ ಇದ್ನಲ್ಲ, ಆ ಕತೆ ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ತಲ್ಲೀನಾಗಿದ್ದ ಅಂತ ಹೇಳಿದ್ರೆ ಅವನ ಮನಸ್ಸು ಹೃದಯ ಎಲ್ಲವೂ ಪರಮ ಪವಿತ್ರವಾಗಿತ್ತು, ಸತ್ಯದ ಜೊತೆಗೆ ನಿಂತ್ಕೋಬೇಕು ಅಂತ ಅನ್ಸಿತ್ತು. ಇದೇ ತಾನೇ ಬದಲಾವಣೆ ಬೇಕಾಗೋದು. ಇಂಥ 100 ದಿನ ಕಥೆಗಳನ್ನ ಕೇಳ್ಕೊಂಡ್ರೆ ದಿವಸ ಒಂದಷ್ಟು ಮನಸ್ಸು ಆಗುತ್ತೆ, ಇನ್ನೊಂದಷ್ಟು ಮನಸ್ಸು ಆಗುತ್ತೆ. ಎಷ್ಟೋ ವರ್ಷಗಳ ನಂತರ ಯಾವುದೋ ಒಂದು ಕಾಲಘಟ್ಟದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ನಮ್ಮ ಮನಸ್ಸು ಪರಿಪಕ್ವವಾಗುತ್ತೆ. ಅದನ್ನೇ ಹೇಳುದು ವಿವೇಕಾನಂದರ ಜೀವನದಲ್ಲಿ ಜೀವನ ಮತ್ತೆ ಉಜ್ಜೀವನ ಅಂತ ಬರುತ್ತೆ. ಉಜ್ಜೀವನ ಅಂತ ಹೇಳಿದ್ರೆ ಉನ್ನತವಾದಂತಹ ಜೀವನ. ಆ ಉಜ್ಜೀವನವನ್ನ ಸಾಧಿಸೋದೇ ನಮ್ಮ ಗುರಿ ಅಂತಕ್ಕಂಥದ್ದು ವಿವೇಕಾನಂದರು ಹೇಳಿದ್ದು. ಏನು ಉಜ್ಜೀವನ? ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀವಿ. ಉಜ್ಜೀವನ ಯಾಕೆ ನಮ್ಮ ಜೀವನದಿಂದ ಹೋಗ್ಬೇಕು ಅಂತ ಹೇಳಿದಾಗ, ಜೀವನ ಬಿಟ್ರೆ ಉಜ್ಜೀವನ ಇಲ್ಲ, ಜೀವನ ಮುಖಾಂತರ ಜೀವನಕ್ಕೆ ಹೋಗ್ಬೇಕು. ಒಂದು ಮಾವಿನ ಮರದಲ್ಲಿ ಸಾಮಾನ್ಯವಾಗಿ ಡಿಸೆಂಬರ್ ಜನವರಿನಲ್ಲಿ ಸಣ್ಣ ಪೀಚು ಮಾವಿನಕಾಯಿ ಆಗುತ್ತೆ. ಅದನ್ನ ಕಿತ್ಕೊಂಡ್ ತಿಂದ್ರೆ ಏನಾಗಿರ್ತದೋ ಒಗರು ವಿಶ್ವ ಯಾರು ತಿನ್ನಕ್ಕಾಗಲ್ಲ. ಆದ್ರೆ ನಾವು ಮಿಡಿಯನ್ನ ಅಲ್ಲೇ ಬಿಟ್ರೆ ಆ ಬೇರಲ್ಲಿ ಬರ್ತಿರ್ತಕ್ಕಂತಹ ಏನು ನೀರನ್ನ ಸತ್ವವನ್ನ ಕಾಂಡದಿಂದ ಎಳ್ಕೊಂಡು ತನ್ನೊಳಗಡೆ ಸೇರಿಸ್ಕೊಂಡು ನಿಧಾನಕ್ಕೆ ದೊಡ್ಡದಾಗ್ತಾ ಹೋಗುತ್ತೆ. ದಿವಸ ನೀರಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಸತ್ವಗಳನ್ನ ತಗೊಂಡು ದೊಡ್ಡ ಒಂದು ಹಸಿರಾದಂತಹ ಒಂದು ಹಣ್ಣಾಗುತ್ತೆ. ಇನ್ನು ಸ್ವಲ್ಪ ದಿವಸ ಬಿಟ್ರೆ ಅಲ್ಲೇನೆ ಚೆನ್ನಾಗಿ ಆ ಸತ್ವವನ್ನೆಲ್ಲ ಹೀರ್ಕೊಂಡು ಒಂದು ಗೋಲ್ಡನ್ ಕಲರ್ ಬಂದ್ಬಿಡುತ್ತೆ, ಬಂಗಾರದ ಕಲರ್ ಬಂದು ಏನೋ ಒಂದು ಹಣ್ಣಾಗುತ್ತೆ. ತುಂಬು ಹಣ್ಣಾದ್ಮೇಲೆ ಏನಾಗುತ್ತೆ? ಮರದಲ್ಲಿರಲ್ಲ, ಕೆಳಗಡೆಗೆ ಬೀಳುತ್ತೆ. ಇದೇ ಉಜ್ಜೀವನ ಏನಂತ ಹೇಳಿದ್ರೆ ಜೀವನದಲ್ಲಿರ್ತಕ್ಕಂಥ ಸಾರಗಳನ್ನ ಎಳ್ಕೊಂಡೇನೆ ಆ ಒಂದು ಮಾಗಿದ ಸ್ಥಿತಿಗೆ ನಾವು ಬರ್ತಕ್ಕಂಥದ್ದು. ನಾವು ಜೀವನವೇ ಬೇಡ, ನನಗೆ ಸಂಸಾರವೇ ಬೇಡ, ನನಗೆ ಈ ಲೌಕಿಕ ಜಗತ್ತೇ ಬೇಡ ಅಂತ ಹೇಳಿದ್ರೆ ಉಜ್ಜೀವನಕ್ಕೂ ಹೋಗಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ವಿವೇಕಾನಂದ ಹೇಳ್ತಾ ಇದ್ದಿದ್ದು. ಸನ್ಯಾಸ ಜೀವನ ಬಹಳ ಈಸಿ ಅಂತ ಹೇಳೋರು ಅವರು. ಸಂಸಾರಸ್ಥ ಜೀವನವೇ ಕಷ್ಟ ಅಂತೇಳಿ. ಸಂಸಾರಸ್ಥ ಜೀವನ ಕಷ್ಟ ಯಾಕೆಂದ್ರೆ ಸನ್ಯಾಸಿ ಎಲ್ಲ ಬಿಟ್ಕೊಂಡಿರ್ತಾವ, ಏನು ಟೆನ್ಷನ್ ಇಲ್ಲ. ಆದ್ರೆ ನಾವು ಎಲ್ಲ ಏನು ನೋವುಗಳಿಗೆ, ಕಷ್ಟಗಳಿಗೆ, ಹಗೆಗಳಿಗೆ, ದ್ವೇಷಕ್ಕೆ ಎಲ್ಲದಕ್ಕೂ ಬದಿ ಕೊಟ್ಕೊಂಡು ಆ ಧರ್ಮವನ್ನ ಸಂಸ್ಥಾಪನೆ ಮಾಡ್ಕೊಂಡು ಹೋಗ್ತೀವಲ್ಲ ಅಥವಾ ಧರ್ಮವನ್ನ ಉಳಿಸ್ಕೊಂತೀವಲ್ಲ, ಈ ಸಂಸಾರಸ್ಥ ಜಗತ್ತೇ ಬಹಳ ದೊಡ್ಡದು ಅಂತ ಹೇಳಿದವರು. ಅವರೇ ಶ್ರೇಷ್ಠ ವ್ಯಕ್ತಿಗಳು ಅಂತ ಹೇಳಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು. 100 ಜನರನ್ನ ನನ್ನ ಕೈಲಿ ಕೊಡಿ, ಇಡೀ ಭಾರತವನ್ನ ಭವ್ಯವಾಗಿ ಕಟ್ತೀನಿ ಅಂತ ಹೇಳಿ. ಎಷ್ಟು ಜನನ? 30 ಕೋಟಿ ಜನಗಳಲ್ಲಿ ಕೇವಲ 100 ಜನರನ್ನ ಕೇಳಿದ್ರು. ಎಂತ 100 ಜನ? ಕಬ್ಬಿಣದಂತಹ ಮಾಂಸಖಂಡ ಇರ್ತಕ್ಕಂಥವ್ರು, ಉಕ್ಕಿನಂತಹ ನರಮಂಡಲ ಇರ್ತಕ್ಕಂಥವ್ರು, ಮಿಂಚಿನಂತ ಬುದ್ಧಿಶಕ್ತಿ ಇರ್ತಕ್ಕಂಥವ್ರು. ನಾವಿಲ್ಲಿ ಸುಮಾರು ಒಂದು 50-60 ಜನ ಇದ್ದೀವಿ. ನಾವ್ಯಾರು ಕಣ್ಣಿಗೆ ಬೀಳಲಿಲ್ಲ ವಿವೇಕಾನಂದರಿಗೆ. ಯಾಕೆ ಹೇಳಿ? ಅವ್ರು ಅನ್ಕೊಂಡಿದ್ದಂತಹ 100 ಜನರೊಳಗಡೆ ನಾವು ಆಗ್ಲೇ ಇಲ್ಲ. ಎಂತ ದುರ್ವಿಧಿ ಅಲ್ವಾ? ಅವತ್ತು ಭಾರತದಲ್ಲಿ 30 ಕೋಟಿ ಜನ ಇದ್ರು. ಆ 30 ಕೋಟಿ ಜನದಲ್ಲಿ ಯಾರು ಅವ್ರ ಕಣ್ಣಿಗೆ ಬೀಳಿಲ್ವಾ? ಹಾಗಾದ್ರೆ ಯಾರಿಗೂ ಅದು ಒಂದು ಇರ್ಲಿಲ್ವಾ? ನಮಗೆ ಏನು ಕಬ್ಬಿಣದಂತ ಮಾಂಸಖಂಡ ಇಲ್ವಾ? ಇದೆ. ಉಕ್ಕಿನಂತ ನರಮಂಡಲ ಅಲ್ವಾ? ಇದೆ. ಅದೇ ತೊಂದರೆ ಇರ್ತಕ್ಕಂಥದ್ದು ಮಿಂಚಿನಂತಹ ಬುದ್ಧಿಮತ್ತೆ ಇದೆಯಾ? ಪ್ರೆಸೆನ್ಸ್ ಆಫ್ ಮೈಂಡ್ ಇದೆಯಾ? ಇಲ್ಲ. ನಮ್ಮ ಮನ್ಸು ಎಲ್ಗೋಗಿದೆ? ದಿನಾ ವಿಚಲಿತ. ನೀವು ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ. ಯಾರು ಇಲ್ದಾಗ ಸೈಲೆಂಟ್ ಆಗಿ 10 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಏನು ಯೋಚನೆ ಮಾಡ್ಬೇಡಿ. ಮತ್ತೆ ಯಾವ್ದಾದ್ರು ಆಲೋಚನೆ ಬರ್ತಿದ್ರೆ ತಡೆಯಕ್ ಹೋಗ್ಬೇಡಿ. ಸುಮ್ಮನೆ ಏನೇನು ಆಲೋಚನೆಗಳು ಬರ್ತಾ ಇದೆ ಅಬ್ಸರ್ವ್ ಮಾಡ್ಕೊಂಡೋಗಿ. 10 ನಿಮಿಷಕ್ಕೆ 1000 ಚಿಂತೆಗಳು ಬರ್ಲಿಲ್ಲ ಅಂದ್ರೆ ಕೇಳಿ ನೀವು, ಅಷ್ಟು ಚಂಚಲ ಹೋಗಿದೆ ಮನಸ್ಸು. ಇನ್ನೆಲ್ಲಸಿ ನಮ್ಗೆ ಮಿಂಚಿನ ಬುದ್ಧಿಮತ್ತೆ ಬರಕ್ ಸಾಧ್ಯ? 10 ನಿಮಿಷಕ್ಕೆ 1000-1,500 ಸುಮ್ಮನೆ ಬಂದ್ಬಿಟ್ಟು ಹೋಗ್ತಾ ಇರ್ತವೆ, ಆಲೋಚನೆಗಳು ಬಂದ್ಬಿಟ್ಟು ಹೋಗ್ತಾ ಇರ್ತವೆ. ಏನ್ ಮಾಡ್ಬೇಕು ನಾವು ಹಾಗಾದ್ರೆ? ಹೆಂಗೆ ಅದನ್ನ ಕಂಟ್ರೋಲ್ ಮಾಡೋದು? ಯಾಕೆ ಬ್ಯಾಟ್ರಿಗೆ ಚಾರ್ಜ್ ಮುಗಿದಾಗ ನಾವು ತಗೊಂಡಾಗ ಪವರ್ ಸೋರ್ಸ್ ಹಾಕ್ತಿವಿ, ನಮ್ಗೊಂದು ಅದ್ಭುತವಾದಂತಹ ಪವರ್ ಸೋರ್ಸ್ ಇದೆ ವಿವೇಕಾನಂದರನ್ನ ಮೈಗಚ್ಕೊಂಡ್ಬಿಡ್ಬೇಕು, ವಿವೇಕಾನಂದರನ್ನ ಆಪೋಷಣೆ ಮಾಡ್ಕೊಂಡ್ಬಿಡ್ಬೇಕು. ವಿವೇಕಾನಂದರ ಆಪೋಷಣೆ ಮಾಡ್ಕೊಂಡ್ರೆ ಬುದ್ಧಿ ಸ್ಥಿಮಿತ ಆಗೋಕೆ ಸಾಧ್ಯವೇ ಇಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ಸೋರ್ಸ್ ನಮ್ಮ ಹತ್ರ ಇದೆ. ವಿವೇಕಾನಂದರು ನೋಡಿ, ವಿವೇಕಾನಂದ ಜೀವನ ಶುರುವಾಗೋದನ್ನೇ 1893 ಎಲ್ಲಿ? ಚಿಕಾಗೋದ ಭಾಷಣದಲ್ಲಿ. ಚಿಕಾಗೋ ಭಾಷಣ ಏನು ಅಂತೇಳಿ ನಾವು ಆಮೇಲೆ ಬಹಳಷ್ಟು ಇದನ್ ಮಾಡ್ಬಿಟ್ಟಿದ್ದೀವಿ. ಅದಾದ ಮೇಲೆ 4 ವರ್ಷ ಅವರು ಇದರಲ್ಲಿದ್ರು. ಎಲ್ಲಿ? ಪಾಶ್ಚಿಮಾತ್ಯ ದೇಶಗಳಲ್ಲಿದ್ರು, ಅಮೆರಿಕಾದಲ್ಲಿದ್ರು, ಯುರೋಪಲ್ಲಿದ್ರು. 4 ವರ್ಷ ಇದ್ರು. ಅದಾದ್ಮೇಲೆ ಭಾರತಕ್ಕೆ ಬಂದ್ರು. ಆ ಪಾಶ್ಚಿಮಾತ್ಯ ದೃಷ್ಟಿಕೋನದಿಂದ ಭಾರತವನ್ನ ನೋಡಕ್ ಶುರು ಮಾಡಿದ್ರು. ಅವ್ರಿಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಾಯ್ತು. ಏನಂತ ಹೇಳಿದ್ರೆ ಭಾರತಕ್ಕೂ ಪಾಶ್ಚಿಮಾತ್ಯ ದೇಶಗಳು ಇರ್ತಕ್ಕಂಥ ವ್ಯತ್ಯಾಸ ಏನು? ವಿವೇಕಾನಂದ ಕಂಡಿಡ್ಕೊಂಡಿದ್ದು, ಭಾರತದಲ್ಲಿ ಎಲ್ಲವನ್ನ ನಾವು ಅಂತರ್ಮುಖವಾಗಿ ನೋಡ್ತೀವಿ. ಏನು? ಮನಸ್ಸು, ಆತ್ಮ, ಈ ದೃಷ್ಟಿಕೋನದಿಂದ ನೋಡ್ತೀವಿ. ನೀನ್ ಹೆಂಗ್ ನಡ್ಕೋಬೇಕು ಅಂದ್ರೆ ತಾಯಿ ಹೇಳ್ತಾಳೆ ಧರ್ಮದಿಂದ ನಡ್ಕೊ ಅಂತ ಹೇಳ್ತಾಳೆ. ಧರ್ಮ ಎಲ್ಲಿರುತ್ತೆ?
ಅದು ನಮ್ಮ ಮನಸ್ಸೊಳಗಡೆ ನಮ್ಮ ಆತ್ಮದಲ್ಲಿ ಇರ್ತದೆ. ಅಂದ್ರೆ ಭಾರತದ ದೃಷ್ಟಿಕೋನ, ಭಾರತೀಯರ ದೃಷ್ಟಿಕೋನ ಏನಂತ ಹೇಳಿದ್ರೆ ಎಲ್ಲವನ್ನ ಕಣ್ಣೊಳಗಡೆ ಆತ್ಮದೊಳಗಡೆಯಿಂದ ನೋಡ್ಕೊಳ್ಳೋದು. ನಾವು ಕಣ್ಮಿಟ್ಕೊಂಡೇ ನಮಗೆ ಧ್ಯಾನ ಶುರುವಾಗೋದು, ನಮ್ಗೆ ಅಲ್ಲಿಂದನೇ ನಮ್ಗೆ ಉನ್ನತೀಕರಣ ಬರೋದು. ಆದ್ರೆ ಪಾಶ್ಚಿಮಾತ್ಯ ಜೀವನದಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅವರು ದೇಹವನ್ನ ಸ್ಥೂಲವಾಗಿ ಇಟ್ಕೊಂಡಿದ್ದು, ದೇಹವನ್ನ ಮೇನಾಗಿ ಇಟ್ಕೊಂಡಿದ್ದು. ದೇಹ ಸುಖಕ್ಕೆ ಏನ್ ಬೇಕು? ಮಿಷನರಿ ಬೇಕು, ಅದನ್ನ ಕಂಡಿಡಿ, ಅದನ್ನ ಆವಿಷ್ಕಾರ ಮಾಡ್ಕೋ. ದೇಹ ಸುಖಕ್ಕೆ ಏನ್ ಬೇಕು? ಅದಕ್ಕೋಸ್ಕರ ಒಂದು ಮೆಡಿಸಿನ್ ಬೇಕು, ಅದನ್ನ ಕಂಡಿಡಿ. ಈ ತರ ಅವರ ಸಂಶೋಧನೆಗಳು, ವಿಜ್ಞಾನ, ಎವಲ್ಯೂಷನ್ ಎಲ್ಲವೂ ಕೂಡ ತನ್ನ ಭೌತಿಕ ಜೀವನವನ್ನ, ಭೌತಿಕ ದೇಹವನ್ನ ಸುಖವಾಗಿಟ್ಕೊಳ್ಳಕ್ಕೆ ಕಾರಣೀಭೂತ ಆಗುತ್ತೆ. ಅಷ್ಟೇ ಅವರ ಎವಲ್ಯೂಷನ್ ಆಗ್ತಾ ಹೋದ್ರು. ಆದ್ರೆ ಭಾರತದಲ್ಲಿ ಎವಲ್ಯೂಷನ್ ಆಗಿದ್ದು ಆಂತರಿಕವಾಗಿ. ಯಾವುದನ್ನು ಕೆಡ್ದು ಅಂತ ಹೇಳಿಲ್ಲ ವಿವೇಕಾನಂದರು. ಇವೆರಡರ ಮಧ್ಯೆ ಒಂದು ಸೇತುವೆ ಆಗಿರ್ಬೇಕು ಅಂತ ಹೇಳಿದ್ರು. ಎರಡರ ಮಧ್ಯೆ ಸೇತುವೆ ಆಗಿರ್ಬೇಕು. ಅದಕ್ಕೆ ವಿವೇಕಾನಂದ ಹೇಳಿದ್ದು ಆಧ್ಯಾತ್ಮದಿಂದ ಜಗತ್ತನ್ನು ಗೆಲ್ಬೇಕು. ಕೇಳ್ತಾರೆ ನಿಮ್ ಗುರಿ ಏನು? ವಿವೇಕಾನಂದ್ರ ಕೇಳಿದಾಗ ನಿಮ್ ಗುರಿ ಏನು ಅಂತ ಹೇಳಿದಾಗ ಆಧ್ಯಾತ್ಮದಿಂದ ಜಗತ್ತನ್ನ ಗೆಲ್ಬೇಕು. ಆಧ್ಯಾತ್ಮ ಎಲ್ಲಿನ? ಅದು ಭಾರತದೇ ಆಧ್ಯಾತ್ಮ. ಅದು ಹೇಗೆ ಜಗತ್ತನ್ನ ಗೆಲ್ಲಕ್ ಸಾಧ್ಯ? ಅವರೇ ಒಂದು ಬ್ಯೂಟಿಫುಲ್ ಅಲೆಕ್ಸಾಂಡರ್ ಕತೆ ಹೇಳ್ತಾರೆ, ತಾವೆಲ್ಲರೂ ಕೇಳಿರ್ಬೋದು ಈ ಕಥೆನ. ಅಲೆಕ್ಸಾಂಡರು ಸುಮಾರು ಅರ್ಧ ಜಗತ್ತನ್ನ ಗೆದ್ಕೊಂಡು ಭಾರತಕ್ಕೆ ಬಂದು ಇಲ್ಲೂ ಒಂದು ದೊಡ್ಡ ಪ್ರದೇಶವನ್ನ ಗೆದ್ದ ಪ್ರದೇಶವನ್ನು ಗೆದ್ದಾದ ಮೇಲೆ ಅವನ ಮೆರವಣಿಗೆ ಒಂದು ಊರಲ್ಲಿ ಹೋಗ್ತಾ ಇತ್ತು. ಆ ಕಡೆ ಈ ಕಡೆ ಜನ ಸೇರ್ಕೊಂಡಿದ್ರು. ಜನ ಎಲ್ಲರೂ ಅವನಿಗೆ ಹೂ ಬಳೆ ಎರಿತಾ ಇದ್ರು. ಒಂದು ಚಿನ್ನದ ಸಾರೋಟು ಅಲೆಕ್ಸಾಂಡರ್ದು, ಬಂಗಾರದ ರಥ, ಚಿನ್ನದ ಸಾರೋಟಲ್ಲಿ ಕೂತ್ಕೊಂಡಿದ್ದ, ಮೈ ತುಂಬಾ ಒಡವೆ ಹಾಕೊಂಡಿದ್ದ. ಏನ್ ಚಕ್ರವರ್ತಿ, ಜಗತ್ತನ್ನ ಗೆದ್ದಿರ್ತಕ್ಕಂಥ ಚಕ್ರವರ್ತಿ. ಜನ ಎಲ್ಲ ಉದ್ಘೋಷ ಆಗ್ತಾ ಇದ್ರೆ. ಹೀಗೆ ಸಾರೋಟು ಮುಂದಕ್ಕೆ ಹೋಗ್ತಾ ಇತ್ತು. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅಲೆಕ್ಸಾಂಡರ್ನ ದೃಷ್ಟಿ ಒಬ್ಬ ಭಿಕ್ಷುಕನ ಮೇಲೆ ಬಿತ್ತು. ಅವನು ರೋಡ್ ಸೈಡ್ ಅಲ್ಲಿ ಒಬ್ಬ ಭಿಕ್ಷುಕ ಕೂತಿದ್ದ. ಅವನ ಈ ಕಡೆ ತಿರುಗು ನೋಡ್ತಾ ಇಲ್ಲ, ಒಂದೇ ಲೋಕದಲ್ಲಿ ಅವನಿದ್ದ. ಅರ್ಧಂಬರ್ಧ ಬಟ್ಟೆ, ತೀರಾ ಖುಷಿಯಾಗಿ ಹೋಗಿದ್ದ. ತುಂಬಾ ಖುಷಿಯಾಗಿದ್ನಲ್ಲ ಅಲೆಕ್ಸಾಂಡರು. ಅವ್ನ ಮಂತ್ರಿಗೆ ಹೇಳಿ ಕಳಿಸ್ದ, ಹೋಗಿ ಆ ಭಿಕ್ಷುಕನಿಗೆ ಅವನಿಗೆ ಏನ್ ಬೇಕು ಕೇಳು, ಕೊಟ್ಬಿಟ್ಟು ಬಂದ್ಬಿಡು. ಅವ್ನು ಖುಷಿಯಾಗಿಲ್ಲ, ಅವನೊಬ್ಬ ಸಪ್ ಇರ್ಬೇಕು ನಾನ್ ಗೆದ್ದಾಗ ಅಂತ. ಸರಿ, ಮಂತ್ರಿ ಹೋಗಿ, ಭಿಕ್ಷುಕ ನಿನ್ಗೇನ್ ಬೇಕು ಹೇಳು, ನಿನ್ ಅದೃಷ್ಟ ಚೆನ್ನಾಗಿದೆಯಪ್ಪ, ಇವತ್ತು ರಾಜನ ದೃಷ್ಟಿ ನಿನ್ ಮೇಲೆ ಬಿದ್ಬಿಟ್ಟಿದೆ, ಚಕ್ರವರ್ತಿ ದೃಷ್ಟಿ ನಿನ್ ಮೇಲೆ ಬಿದ್ಬಿಟ್ಟಿದೆ, ನೀನ್ ಇವತ್ತು ತುಂಬಾ ಅದೃಷ್ಟವಂತ. ಯಾರ್ ಚಕ್ರವರ್ತಿ ಎಂದ ಅವನು ಭಿಕ್ಷುಕ. ಯಾರ್ ಚಕ್ರವರ್ತಿ ಅಂತ ಕೇಳ್ತೇನೋ, ನಮ್ಮ ಅಲೆಕ್ಸಾಂಡರು. ಯಾರಿಗ್ ಚಕ್ರವರ್ತಿ ಎಂದ ಭಿಕ್ಷುಕ. ಅರ್ಧ ಜಗತ್ತನ್ನ ಗೆದ್ದಿರ್ತಕ್ಕಂಥವನು ಕಣ ಅಲೆಕ್ಸಾಂಡರ್ ಅವನು. ನಿನಗೇನು ಗೊತ್ತಿಲ್ಲ ದಡ್ಡ ನೀನು, ಅರ್ಧ ಜಗತ್ತನ್ನ ಗೆದ್ದವನೇ ಎಂದ ಮಂತ್ರಿ. ಅದಕ್ಕೆ ಭಿಕ್ಷುಕ ಹೇಳ್ದ, ಬರೀ ಅರ್ಧ ಜಗತ್ತ? ಪಾಪ ನಿಮ್ಮ, ಇನ್ ಜಗತ್ ಪೂರ್ತಿ ಗೆಲ್ಲಕ್ಕಾಗ್ಲಿಲ್ಲ ಅಂತ ಹೇಳಿ. ಆಗಲ್ಲ ಬಿಡು. ನೀನ್ ಏನ ಮಾತಾಡ್ತಿದ್ಯಾ? ಜಗತ್ ಎಷ್ಟು ದೊಡ್ಡದು ಗೊತ್ತಾ? ಎಷ್ಟು ದೊಡ್ಡ ಜಗತ್ತು. ಅದ್ರಲ್ಲಿ ಅರ್ಧ ಗೆದ್ದಿರೋದು ಹುಡುಗಾಟನ, ಅದು 32 ವರ್ಷಕ್ಕೆ. ನಿಮ್ ಮಹಾರಾಜನ ಕೈ ಪೂರ್ತಿ ಗೆಲ್ಲಕ್ಕಾಗಲ್ಲ ಬಿಡು. ಪಾಪ ಅರ್ಧ ಗೆದ್ದ ಅಂತ ಹೊಟ್ಟೆ ಉರಿಸ್ತಾ ಇದ್ದ ಅವ್ನು ಭಿಕ್ಷುಕ. ನೀನು ವಾಗ್ವಾದ ನಡೀತಿತ್ತಲ್ಲ. ಅಲೆಕ್ಸಾಂಡರ್ ಇಳಿದ್ಬಿಟ್ಟು ಏನ ನಡೀತಾ ಇದೆ ಅಂತ ಕೇಳಕ್ಕೆ ಅಂತ ಭಿಕ್ಷುನ ಹತ್ರ ಬಂದು ಕೇಳಿದಾಗ, ಓಹೋ ನೀನೇನ ಚಕ್ರವರ್ತಿ? ಪಾಪ ನಿನ್ ಕೈಲಿ ಅರ್ಧನೇ ಗೆಲ್ಲಕ್ಕಾಗಿರೋದು, ಪೂರ್ತಿ ಗೆಲ್ಲಕ್ಕಾಗಲ್ಲ ಬಿಡು ಅಂದ ಭಿಕ್ಷುಕ. ಇವನು ಹೇಳ್ದ ಅಲೆಕ್ಸಾಂಡರು, ನಿನಗೆ ಗೊತ್ತೇನಪ್ಪ ಜಗತ್ತು ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಅರ್ಧ ಗೆಲ್ಲೋದು ನಿನಗೆ ಗೊತ್ತಾ? ನಿನ್ ಜಗತ್ತು ಎಷ್ಟು ದೊಡ್ಡದಿದೆಯೋ ಗೊತ್ತಿಲ್ಲಪ್ಪ, ಆದ್ರೆ ನೀನಲ್ಲ ಚಕ್ರವರ್ತಿ, ನಿಜವಾದ ಚಕ್ರವರ್ತಿ ನಾನು ಅಂದ ಭಿಕ್ಷುಕ. ಇವನಿಗೆ ತಲೆ ಕೆಟ್ಟೋಗ್ಬಿಡ್ತು. ನಾನು ಅನ್ಬಿಟ್ನಲ್ಲ ಭಿಕ್ಷುಕ, ಹೆಂಗ ನೀನು ಭಿಕ್ಷುಕ ಹೇಳು, ನೀನಂಗ್ ಚಕ್ರವರ್ತಿ ಹೇಳು ಅಂದ ಅವನು ಭಿಕ್ಷುಕ. ಸರಿ ಆಯ್ತು, ನಾನೊಂದು ಸನ್ನಿವೇಶ ಹೇಳ್ತೀನಿ, ನಾನು ಹೇಳ್ದಂಗೆ ನೀನು ಅದನ್ನ ಊಹೆ ಮಾಡ್ಕೋ ಅಲೆಕ್ಸಾಂಡರ್ ಅಂತ ಹೇಳ್ದ ಭಿಕ್ಷುಕ. ನಾನು ಹೇಳಿದ್ರೆ ನೀನು ಊಹೆ ಮಾಡ್ಕೋ. ಸರಿ ಅಂತ ಒಪ್ಕೊಂಡ ಅಲೆಕ್ಸಾಂಡರ್. ನೀನು ಕುದುರೆ ಮೇಲೆ ಹೋಗ್ತಾ ಇರ್ತೀಯ, ಭಿಕ್ಷುಕ ಹೇಳಿದ್ದನ್ನ. ನೀನು ಕುದುರೆ ಮೇಲೆ ಹೋಗ್ತಾ ಇರ್ತೀಯ ಅಲೆಕ್ಸಾಂಡರ್. ನಿನ್ ಹಿಂದೆ ಪೂರ್ತಿ ಸೈನ್ಯ ನಿನ್ ಜೊತೆ ಬರ್ತಾ ಇದೆ. ಒಂದು ಕಾಡಿಗೆ ನೀವು ಬೇಟೆಗೆ ಹೋಗ್ತೀರಿ. ನಿನ್ನ ಕುದುರೆ ಮುಂದೆ ಓಡ್ತಾ ಇದೆ. ತುಂಬಾ ಕತ್ಲಾಗ್ಬಿಡ್ತು. ಕಾಡನ್ನ ದಾಟಿ ಮರುಭೂಮಿ ಕೊಟ್ಟೋಯ್ತು ನಿನ್ ಕುದುರೆ. ಹಿಂದೆ ನೋಡ್ತೀಯ, ನಿನ್ ಸೈನಿಕರು ಯಾರು ಇಲ್ಲ, ಎಲ್ಲ ಕಳೆದೋಗ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗಾಗ್ಲೇ ಓಡಿ ನಿನ್ ಕುದುರೆ ಮರುಭೂಮಿಯ ಮಧ್ಯಕ್ಕೆ ಬಂದ್ಬಿಟ್ಟಿದೆ. ಸುತ್ತ ಎತ್ತ ನೋಡಿದ್ರೆ ಏನು ಕಾಣಿಸ್ತಿಲ್ಲ, ಬರೀ ಮರಳುಗುಡ್ಡೆ ಬಿಟ್ಟರೆ ಏನೂ ಇಲ್ಲ. ವಿಪರೀತ ದಾಹ ಹೋಗಿದೆ. ಮತ್ತೆ ತಿರ್ಗಷ್ಟೊಂದು ಬೆಳಗ್ಗೆ ಆಗೋಯ್ತು. ಬೆಳಗ್ಗೆ ಆದ್ಮೇಲೆ ಗೊತ್ತಲ್ಲ ನಿಮ್ಗೆ, ಮರುಭೂಮಿ ಬಿಸಿಲು, ರಣ ಬಿಸಿಲು ಹೊಡಿತಾ ಇದೆ. 1.5 ದಿವಸದಿಂದ ಊಟ ಮಾಡಿಲ್ಲ. ಊಟಕ್ಕಿಂತ ಹೆಚ್ಚಾಗಿ ವಿಪರೀತ ಬಾಯಾರಿಕೆ ಅಲೆಕ್ಸಾಂಡರ್ಗೆ. ಯಾವ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳಿದ್ರೆ, ಇನ್ನೊಂದು 10 ನಿಮಿಷ 15 ನಿಮಿಷ ಸತ್ತೇ ಹೋಗ್ಬಿಡ್ತೀನಿ ಅಂತ ಗೊತ್ತಾಗ್ಬಿಡ್ತು ಅಲೆಕ್ಸಾಂಡರ್ಗೆ. ಇನ್ನೊಂದು ಬದುಕಲ್ಲ, ಚಾನ್ಸೇ ಇಲ್ಲ ಬದುಕಕ್ಕೆ ಅಂತೇಳಿ. ಅಷ್ಟೊತ್ತಿಗೆ ಈ ಭಿಕ್ಷುಕ ಬಂದ ಅಲ್ಲಿಗೆ. ಇದು ಅವನು ಹೇಳ್ತಿದ್ದ ಪ್ರಸಂಗ. ಅವನ ಕೈಯಲ್ಲಿ ಒಂದು ಲೋಟ ನೀರಿತ್ತು, ಭಿಕ್ಷುಕನ ಕೈಯಲ್ಲಿ ಒಂದು ಲೋಟ ನೀರಿತ್ತು. ಕಾಲು ಹಿಡ್ಕೊಳಂಗ ಆಗ್ಬಿಡ್ತು ಅಲೆಕ್ಸಾಂಡರ್ಗೆ. ಅಯ್ಯೋ ನಾನು ಇಂಥ ಚಕ್ರವರ್ತಿ, ನಾನು ಅಲೆಕ್ಸಾಂಡರ್ ಅಂತ ಹೇಳಿ, ದಯಮಾಡಿ ನನ್ಗೆ ನೀರು ಕೊಟ್ಬಿಡು, ಇದು ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ದ. ಭಿಕ್ಷುಕ ಹೇಳ್ದ, ನಾನಾ ಕೈ ನಿನಗೆ ನೀರು ಕೊಡ್ಲಿ? ಸುಮ್ನೆ ನಾನ್ ನೀರು ಕೊಡ್ತೀನಿ, ನಿನ್ ಜೀವ ಉಳಿಸ್ತೀನಿ, ನನಗೇನ್ ಕೊಡ್ತೀಯ ನೀನು ಏನ್ ಕೇಳಿದ್ರು ಕೊಡ್ತೀನಿ ಅಂದ ಅಲೆಕ್ಸಾಂಡರ್. ನನಗೆ ಅವೆಲ್ಲ ಕತೆ ಬೇಡ. ನೀನ್ ನೀರ್ ಕೊಡ್ತೀರ, ನೀನ್ ಸತ್ತೋಗ್ತೀಯ 5 ನಿಮಿಷಕ್ಕೆ. ನೀನ್ ಜೀವ ಉಳಿಬೇಕು, ನೀನ್ ಏನ್ ಕೊಡ್ತೀಯ ಹೇಳು.
ನಾನು ಇಷ್ಟು ಕಷ್ಟಪಟ್ಟಿದ್ದೀನಲ್ಲ, ಬೆಳೆಸಿದ್ದೀನಲ್ಲ ಅರ್ಧ ಜಗತ್ತು, ಅದ್ ಇಟ್ಕೊಂಡು ನಾನೇನ್ ಮಾಡ್ಲಿ, ನಾನು ಬರುತ್ತಂಗೆ ಈ ಅರ್ಧ ಜಗತ್ತಲ್ಲಿ ಅರ್ಧ ಭಾಗ ನಿನಗೆ ಕೊಟ್ಬಿಡ್ತೀನಿ ಅಂದ. ಭಿಕ್ಷುಕ ಹೇಳ್ದೆ, ನಾನೇ ಕೊಡ್ಲಯ್ಯ ನಿನಗೆ, ನಾನು ಕಾಲ್ ಭಾಗ ಇಟ್ಕೊಂಡು ನಾನೇನ್ ಮಾಡ್ಲಿ, ನಾನು ಕೊಡಲ್ಲ ಹೋಗು ಅಂದ. ಸರಿ ನಿನ್ಗೆ ಏನ್ ಬೇಕು, ನೀನ್ ಗೆದ್ದಿರೋ ಅಷ್ಟೂ ಜಗತ್ತನ್ನ ನನಗೆ ಕೊಡ್ಬೇಕು ಅಂದ ಭಿಕ್ಷುಕ. ಮರು ಮಾತಾಡ್ಲಿಲ್ಲ ರೀ ಅಲೆಕ್ಸಾಂಡರ್. ಇನ್ನು 5 ನಿಮಿಷಕ್ಕೆ ನನ್ನ ಜೀವನೇ ಹೋಗ್ತಾ ಇದೆ, ಜೀವ ಹೋದ್ಮೇಲೆ ನಾನು ಯಾವ ಸಾಧಿಸೋದು ಏನಾಗೋಯ್ತು, ಆಯ್ತಪ್ಪ ನಿನಗೆ ನೀರ್ ಕೊಟ್ಬಿಡು, ನಾನು ಗೆದ್ದಿರೋ ಅಷ್ಟೂ ನನ್ನ ಜಗತ್ತನ್ನ ನಿನಗೆ ಕೊಟ್ಬಿಡ್ತೀನಿ ಅಂದ. ಅವಾಗ ಭಿಕ್ಷುಕ ಹೇಳ್ದ, ನೋಡು ಅಲೆಕ್ಸಾಂಡರ್, ಅರ್ಧ ಜಗತ್ ಗೆದ್ದಿದ್ದೀನಿ ಅಂದಲ್ಲ, ಆ ಅರ್ಧ ಜಗತ್ತಿನ ವ್ಯಾಲ್ಯೂ ಎಷ್ಟು ಗೊತ್ತಾ, 1 ಲೋಟ ನೀರು. ಇಡೀ ನಿನ್ನ ಗೆದ್ದಿರ್ತಕ್ಕಂಥ ಜಗತ್ತಿನ ಮೌಲ್ಯ ಎಷ್ಟು ಅಂತ ಹೇಳಿದ್ರೆ 1 ಲೋಟ ನೀರು. ಈ 1 ಲೋಟ ನೀರಿನ ಮೌಲ್ಯಕ್ಕೆ ನಾನು ಗೆದ್ದೆ ಅಂತೀಯಲ್ಲ, ನೀನೆಲ್ಲ ಚಕ್ರವರ್ತಿ, ನಾನು. ಯಾಕೆ ಅಂತ ಹೇಳಿದ್ರೆ ದೇವರಿದ್ದಾನಲ್ಲ, ಆ ದೇವರಿಗೆ ಶರಣಾಗ್ಬಿಟ್ಟಿದ್ದೀನಿ, ಮಾಲೀಕನಿಗೆ ಶರಣಾಗ್ಬಿಟ್ಟಿದ್ದೀನಿ ನಾನು. ಮಾಲೀಕನನ್ನು ಒಪ್ಕೊಂಡ್ಬಿಟ್ಟಿದ್ದಾನೆ, ಮಾಲೀಕನೇ ಶರಣಾದ್ಮೇಲೆ ಮಾಲೀಕಂದೆಲ್ಲ ನಂದೇ ತಾನೆ. ಮಾಲೀಕ ನನ್ನ ನಂಬಿದ್ಮೇಲೆ ಮಾಲೀಕಂದೆಲ್ಲ ನಂದೇ ತಾನೆ. ಈ ಜಗತ್ತೇ ದೇವ್ರದ್ದು, ಜಗತ್ತೇ ನನ್ನ ಮಾಲೀಕರದು. ಹಂಗಾಗಿ ಇಡೀ ಜಗತ್ತೇ ನಂದಪ್ಪ. ಒಂದು ಯುದ್ಧ ಮಾಡ್ಲಿಲ್ಲ, ಒಂದು ಕತ್ತಿ ಎತ್ತಲಿಲ್ಲ, ಒಬ್ರು ಸಾಯಿಸ್ಲಿಲ್ಲ, ಒಂದು ರಕ್ತ ನೋಡ್ಲಿಲ್ಲ, ಇಡೀ ಜಗತ್ತಿಗೆ ನಾನು ಮಾಲೀಕ ಅದೇ. ಸಾವಿರಾರು ಜನಗಳನ್ನ, ಲಕ್ಷಾಂತರ ಜನಗಳ ಬಲಿ ತಗೊಂಡು ಏನ್ ಸಾಧನೆ ಮಾಡಿದೆ ನೀನು, 1 ಲೋಟ ನೀರಿನಷ್ಟು ಅರ್ಧ ಜಗತ್ತನ್ನ. ಇದು ಭಾರತದ ಆಧ್ಯಾತ್ಮ ಅಂತ ಹೇಳಿದ್ರೆ. ಯಾವ ಆಧ್ಯಾತ್ಮದಿಂದ ಜಗತ್ತನ್ನು ಗೆಲ್ಲಬೇಕು ಅಂತ ವಿವೇಕಾನಂದ ಹೇಳಿದ್ರಲ್ಲ, ಆ ಆಧ್ಯಾತ್ಮ ಎಲ್ಲಿದೆ ಅಂತ ಹೇಳಿದ್ರೆ ಭಾರತದ ಭಿಕ್ಷುಕನ ಹತ್ರನೂ ಗೊತ್ತಿದೆ ಆಧ್ಯಾತ್ಮ ಏನು ಅಂತ ಹೇಳಿ. ಅವ್ನು ಋಷಿ ಮುನಿ ಹತ್ರನೇ ಹೋಗ್ಬೇಕಾಗಿಲ್ಲ. ಒಬ್ಬ ಸಣ್ಣ ಭಿಕ್ಷುಕ, ಸಣ್ಣ ವ್ಯಕ್ತಿ, ಸಣ್ಣ ರೈತ, ಸಣ್ಣ ಮಹಿಳೆ, ಎಲ್ಲರೂ ಕೂಡ ಮಾತಾಡ್ತಕ್ಕಂಥ ಒಂದೊಂದು ಮಾತು ಆಧ್ಯಾತ್ಮವೇ. ನಮ್ಮ ಮನೆಯಲ್ಲಿ ಹೇಳ್ತಾರಲ್ಲ, ಧರ್ಮದಿಂದ ಬದುಕು ಅಂತಾರೆ. ಎಷ್ಟು ದೊಡ್ಡ ವ್ಯಾಖ್ಯಾನ ರೀ ಧರ್ಮದಿಂದ ಬದುಕು ಅಂತ ಹೇಳಿದ್ರೆ. ಧರ್ಮದಿಂದ ಬದುಕು, ಏನ್ ಧರ್ಮ ಅಂದ್ರೆ ಸತ್ಯದಿಂದ ಬದುಕು, ಸುಳ್ಳು ಹೇಳ್ಬೇಡ. ನಾವೇನು ದೊಡ್ಡ ದೊಡ್ಡ ಫಿಲಾಸಫಿಗಳು ಅಂತೇಳಿ ಗ್ರಂಥಗಳು ಮಾಡಿ ಗಂಟೆಗಟ್ಟಲೆ ಹೇಳ್ತಲ್ಲ, ಅದೆಲ್ಲವನ್ನು ಕೂಡ ನಮ್ಮ ಮನೆಯೊಳಗಡೆ ಅಜ್ಜಿ ಒಂದು ಮಾತಲ್ಲಿ ಹೇಳ್ಬಿಸಾಕ್ತಾರೆ, ಧರ್ಮದಿಂದ ಬಾಳಪ್ಪ ಅಂತ ಹೇಳಿ. ದೊಡ್ಡವರಿಗೆ ಗೌರವ ಕೊಡು. ಏನು ದೊಡ್ಡವರಿಗೆ ಗೌರವ ಕೊಡು? ಅದು ವ್ಯಕ್ತಿಗ ಅಥವಾ ವ್ಯಕ್ತಿತ್ವಕ್ಕ? ಈ ರೀತಿಯಾಗಿ ಒಂದು ಸಣ್ಣ ನಮ್ಮ ರೈತಾಪಿ ವರ್ಗಗಳಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಚಿಂತೆಗಳು ಕೂಡ ಆಧ್ಯಾತ್ಮದ ಬಹಳ ದೊಡ್ಡ ಕುರುಹುಗಳು. ಅದನ್ನೇ ಹೇಳಿದ್ರು ವಿವೇಕಾನಂದರು, ನೀನು ಆಧ್ಯಾತ್ಮದಿಂದ ಜಗತ್ತನ್ನು ಗೆಲ್ಲು ಅಂತ ಹೇಳಿ. ಒಂದು ಅದ್ಭುತವಾದಂತಹ ಒಂದು ಕಥೆ ಜ್ಞಾಪಕ ಬರುತ್ತೆ. ಈ 100 ವ್ಯಕ್ತಿಗಳನ್ನ ನನಗೆ ಕೊಡು, ಉಕ್ಕಿನ ವ್ಯಕ್ತಿಗಳನ್ನು ಕೊಡು ಅಂತ ಹೇಳಿದ್ರಲ್ಲ, ಯಾಕೆ ಅವ್ರಿಗೆ ಯಾರು 100 ಜನ ಸಿಗ್ಲಿಲ್ಲ ಅಂತ ಹೋದಾಗ ನಾನು ಹೇಳಿದೆ ಆಗ್ಲೇನೆ, ಉಕ್ಕಿನಂತ ಕಬ್ಬಿಣದಂತಹ ಮಾಂಸ ಕಂಡವ್ರು ಸಿಕ್ಬಿಟ್ರು, ಉಕ್ಕಿನಂತಹ ನರಮಂಡಲ ಇರೋರು ಸಿಕ್ಕಿದ್ರು. ಆದ್ರೆ ಮಿಂಚಿನಂತ ಬುದ್ಧಿಶಕ್ತಿ ಇರೋರು ಸಿಗ್ಲಿಲ್ಲ. ಯಾಕೆ ಮಿಂಚಿನಂತ ಬುದ್ಧಿಶಕ್ತಿ ಇರೋರು ಸಿಗ್ಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿ ನಮಗೆ ಗೊತ್ತಾಗ್ಲಿಲ್ಲ, ಆಂಜನೇಯನ್ ತರ. ಅದಕ್ಕೆ ವಿವೇಕಾನಂದ ಒಂದು ಕತೆ ಹೇಳಿದ್ರು, ಬ್ಯೂಟಿಫುಲ್ ಕತೆ ಹೇಳಿದ್ರು. ವಿವೇಕಾನಂದ ಹೇಳಿರೋ ಕತೆ ಇದು. ಒಬ್ಬ ರೈತ, ಅದು ತುಂಬಾ ಏನು ವ್ಯವಸಾಯ ಮಾಡ್ತಿರ್ತಕ್ಕಂಥ ದೊಡ್ಡ ಪ್ರದೇಶ, ಅದು ಸಾವಿರಾರು ಜನ ರೈತರು, 100 ಹಳ್ಳಿಗಳಿದ್ವು. ಅದರಲ್ಲಿ ಒಂದ್ಸರಿ ಏನಾಯ್ತು, ವಿಪರೀತ ಬರ ಬಂದ್ಬಿಡ್ತು. 1 ವರ್ಷ ಬರ ಬಂತು, ಬೆಳೆ ಎಲ್ಲ ಹಾಳಾಯ್ತು. 2 ವರ್ಷ ಬೆಳೆ ಬಂತು, 3 ವರ್ಷ ಬರ ಬಂತು, 4 ವರ್ಷನೂ ಬರ ಬಂದ್ಬಿಡ್ತು. 4ನೇ ವರ್ಷ ಬರ ಬರೋಷ್ಟೊತ್ತಿಗೆ ಕುಡಿಯಕ್ಕೆ ಒಂದು ತೊಟ್ಟು ನೀರು ಗತಿ ಇಲ್ಲ ಊರಲ್ಲಿ. ಜನಕರುಗಳೆಲ್ಲ ಸಹಾಯ ಸ್ಥಿತಿಗೆ ಬಂದ್ಬಿಟ್ಟು, ಹಾಗೆ ಎಲ್ಲ ರೈತರುಗಳು ತೀರ್ಮಾನ ಮಾಡಿದ್ರು, ಎಲ್ಲ ಜನ ತೀರ್ಮಾನ ಮಾಡಿದ್ರು, ನಾವೆಲ್ಲ ಬೇರೆ ಕಡೆಗೆ ಗುಳೆ ಹೋಗ್ಬೇಕು ಅಂತ ಹೇಳಿ. ಇಡೀ ಹಳ್ಳಿಲೆ ಖಾಲಿ ಆಗೋಯ್ತು. ಒಬ್ಬ ಮಾತ್ರ ಉಳ್ಕೊಂಡ. ಎಲ್ಲ ಕರೆದ್ರು ಅವನ್ಗೆ, ಬಾರಪ್ಪ ನೀನು ಬಂದ್ಬಿಡು, ಬದುಕೊಳ್ಳಿವಂತೆ ಅಂತ ಹೇಳಿ. ಇಲ್ಲ ನಾನು ಬರಲ್ಲ, ನಾನು ಇಲ್ಲೇ ಏನೋ ಸಾಧನೆ ಮಾಡಿ ಇಲ್ಲೇ ಸಾಧನೆ ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಟ್ಟ ಅವನು. ಕೂತ್ಕೊಂಡ ಏನ್ ಮಾಡ್ದ, ನೀರಿಲ್ಲ, ಹೆಂಗೆ ಜಮೀನ್ ಮಾಡೋದು, ಒಂದು ಬೋರ್ ಹಾಕ್ಸ್ಬೇಕು ಅಂತ ತೀರ್ಮಾನ ಮಾಡ್ದ. ಸರಿ, ಮನೇಲಿ ಒಂದಷ್ಟು ಚಿನ್ನಪ್ಪನ ಇದ್ದಿದ್ದೆಲ್ಲ ತಗೊಂಡೋಗಿ ಮಾರ್ದ. ಒಂದಷ್ಟು ಕೂಡಿಟ್ಟ ಹಣ ಇತ್ತು, ಇರೋ ಬರೋದನ್ನೆಲ್ಲ ಮಾರ್ಬಿಟ್ಟು ಏನಾನ ಮಾಡಿ ಬೋರ್ ತೆಗಿಸ್ತೀನಿ ಅಂತೇಳಿ ಆ ಬೋರ್ ಅವ್ರಿಗೆ ಹೇಳ್ ಕಳಿಸ್ದ. ಅವ್ರು ಬಂದು ನೋಡಿದ್ರು, ಬೋರ್ ಹಾಕಿದ್ರೆ ಪ್ರಯೋಜನ ಇಲ್ಲ ಮರೆ, ಇಷ್ಟೋದ್ರು ಇಲ್ಲೇನು ನೀರು ಸಿಗಂಗ್ ಕಾಣಲ್ಲ, ಎಲ್ಲ ನೋಡಿದೀವಿ ಅಂತೇಳಿ. ದುಡ್ಡು ಕೊಡೋದು ನಾನ ನೀವ, ಸುಮ್ಮನೆ ಬೋರ್ ಹಾಕಿ ಅಂತ. ಅಟ್ಲೀಸ್ಟ್ ಪಾಯಿಂಟ್ ಅವ್ರು ಮಾಡ್ಸೋ ಮರೆಯ ಎಲ್ಲಿ ಸಿಗುತ್ತೋ ಅಂತ ಹೇಳಿದ್ರೆ, ಅವ್ನು ಪಾಯಿಂಟ್ ಮಾಡಿದ್ರು ಯಾರು ಸಿಗ್ತಿಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು. ಇವನೇನೋ ಒಂದ್ಸರಿ ಇಡೀ ಜಮೀನಲ್ಲೆಲ್ಲ ಒಂದ್ಸರಿ ಓಡ್ದ, ಯಾವ್ದೋ ಒಂದು ಜಾಗದಲ್ಲಿ ನಿಂತ್ಕೊಂಡ, ಅವ್ನಿಗೇನೋ ತಲೆ ಕೆಟ್ಟಂಗಾಗಿತ್ತು, ಈ ಜಾಗದಲ್ಲಿ ಬೋರ್ ಹೊಡೀರಿ ಇಂದ. ಸರಿ, ಅವ್ರಿಗೆ ಏನಾಗಬೇಕಾಯ್ತು, ದುಡ್ಡು ಕೊಡ್ತಾವನೆ ಅಂತೇಳಿ ಬೋರ್ ತೆಗಿಯಕ್ಕೆ ಶುರು ಮಾಡಿದ್ರು. 300 ಅಡಿ, 400 ಅಡಿ, 600 ಅಡಿ ಹೋಯ್ತು. ಏನು ಸಿಕ್ತಿಲ್ಲ, ಬರೀ ಧೂಳು ಬರ್ತಾ ಇದೆ. ಹೇಳಿದ್ರು, ಸುಮ್ಮನೆ ದುಡ್ಡು ಹಾಳು ಮಾಡ್ಕೋಬೇಡಪ್ಪ, ಮೊದಲೇ ಬರ ಬಂದ್ಬಿಟ್ಟಿದೆ, ಸಾಕು ನಿಲ್ಸೋಣ, ದುಡ್ಡು ಕೊಡೋದು ನಾನ ನೀ ಬಾ ಹೊಡಿ. 1000 ಅಡಿ ಹೋಯ್ತು, ಬೇಡ ಅಂದ್ರು, ನಿಲ್ಲಿಸಲಿಲ್ಲ, ಮತ್ತೆ ಹೊಡಿ ಅಂದ. 2000 ಅಡಿ ಹೋಯ್ತು,
ಮತ್ತೆ ಹೊಡಿಯಿಂದ ಹುಚ್ಚಿಡ ಹೊಡಿತು ಅವನಿಗೆ, ಮತ್ತೆ ಹೊಡಿಯಿಂದ 3,000 ಅಡಿ ಹೊಡೆದ್ರು. 3,000 ಅಡಿ ಹೋದಾಗ ಇವನಿಗೆ ಭಯ ಶುರುವಾಯ್ತು. ನೀರು ಸಿಗ್ಲಿಲ್ಲ ಅಂತಲ್ಲ, ಏನೋ ಒಂಥರ ಕಪ್ಪುದು ದ್ರವ ಕಿತ್ಕೊಂಡ್ ಬರ್ತಾ ಐತೆ. ಕಿತ್ಕೊಂಡ್ ಬರ್ತಾ ಅದೇನಾಗ್ಬಿಡ್ತು, ಫೋರ್ಸ್ ವಿಪರೀತ ಜಾಸ್ತಿ ಆಗೋಯ್ತು. ಅದಕ್ಕೆ ಹಾಕೊಂಡು ಮುಚ್ಚಿ ಅಂತ ಹೇಳ್ದ, ಮುಚ್ಚಕ್ ಹೋದ್ರು ಮುಚ್ಚಕ್ಕೂ ಆಗ್ತಿಲ್ಲ, ಕಿತ್ಕೊಂಡ್ ಬರ್ತಾ ಇದೆ ದಪ್ಪದ ಅಂತ ಒಂದು ದ್ರವ, ಲಿಕ್ವಿಡ್. ಅವ್ನಿಗೆ ಏನ್ ಭಯ ಶುರು ಆಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಇದ್ಯಾವ್ದು ಕೆಟ್ಟ ದ್ರವ ಬಂದ್ಬಿಟ್ಟು ಇಡೀ ನನ್ನ ಜಮೀನು ಹಾಳಾಗೋಗ್ತಿಲ್ಲ, ಉಳಿಕಾಕೊಂಚು ಜಮೀನಿದೆ, ಇದು ಹಾಳಾಗೋಗುತ್ತಲ್ಲ ಅಂತೇಳಿ ಏನೇ ಮಾಡೋಕೆ ತಡೆಯಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ಅದು ನಿಲ್ತಾ ಇಲ್ಲ, ಕೊಚ್ಕೊಂಡು ಬರ್ತಲೇ ಇದೆ. ಸ್ನೇಹಿತ ಒಬ್ಬ ಇದ್ದ, ತಡೆಯೋ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ ಅಂತೇಳಿ ಅದೊಂದು ಸ್ಯಾಂಪಲ್ ಎತ್ಕೊಂಡು ಸಿಟಿಗೆ ತಗೊಂಡಾಗ ಟೆಸ್ಟ್ ಮಾಡಿಸ್ಕೊಂಬರಕ್ಕೆ ನೋಡಿದ್ರೆ ಅದು ಪೆಟ್ರೋಲಿಯಂ ಆಯಿಲ್. ಬಂದ್ ಹೇಳ್ದ, ನಿನ್ನ ಅದೃಷ್ಟ ಕುಲಾಯಿಸ್ಬಿಟ್ಟಿದ್ಯೋ, ಏನ್ ಜಮೀನ್ ಹಾಳು ಮಾಡ್ಕೊಂಡಿದ್ದ ಅಂದ. ಅಲ್ಲ ಕಣೋ, ನಿನಗೆ ಸಿಕ್ಕಿರೋದು ಪೆಟ್ರೋಲ್, ಅದು ಗಲೀಜಲ್ಲ, ಕೊಚ್ಚೆ ಅಲ್ಲ, ಅದು ಪೆಟ್ರೋಲ್ ಸಿಕ್ಕಿರೋದು. ಇನ್ನು ಹಿಡಿಯೋಕ್ ಸಾಧ್ಯ ಇಲ್ಲ, ನೀನ್ 1,000 ಕೋಟಿ ಸಂಪಾದನೆ ಮಾಡ್ಬಿಡೋದು ಅಂತ. ಏನ್ ಅಲ್ಲಿಗಾಗ್ಲೇನೆ ಬೋರ್ವೆಲ್ಗೆ ಇತ್ಕೊಟ್ರು, ದಿನ ಸಂಪಾದನೆ ಶುರುವಾಯ್ತು, ದಿನ 100 ಕೋಟಿ ರೂಪಾಯಿ. ಯಾವಾಗ ಈ ಕಷ್ಟಪಟ್ಟು ದುಡಿದಂಗೆ ಅಥವಾ ಒಂದೇ ಸರಿ ದುಡ್ಡು ಬರಕ್ ಶುರುವಾಗುತ್ತಲ್ಲ, ತಲೆ ನಿಂತ್ಕೊಳ್ಳಲ್ಲ, ಭುಜದ ಮೇಲೆ ನಿಂತ್ಕೊಳ್ಳಲ್ಲ. ಅವನಿಗೆ ಇವನ್ಗೂ ಹಂಗೆ ಆಗ್ಬಿಡ್ತು. ಅಷ್ಟೊತ್ತಿಗೆ ಒಂದಷ್ಟು ಜನ ಬಂದ್ರು, ಎಲ್ಲ ಮಾತಾಡ್ಸಿದ್ರು. ಏನ್ ಸರ್ ನೀವು ಸುಮ್ಮನೆ ಇದ್ರಿ, ನೀವು ಒಬ್ಬ ಸೆಕ್ರೆಟರಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ನನಗೆ ಯಾಕೆ ಸೆಕ್ರೆಟರಿ, ನೀವು ಇಟ್ಕೊಳ್ರಿ ಅಂತ ಹೇಳಿದ್ರು. ಒಬ್ಬ MBA ಮಾಡಿದ್ರು, ಸೆಕ್ರೆಟರಿ ಆಗಿ ಬೇರೆ ಇಟ್ಕೊಂಡ. ಅವನ್ ಬಂದು ಸಜೆಷನ್ ಕೊಟ್ಟ, ಏನ್ ಸಾವುಕಾರ್ಯ ನೀವು ಹಿಂಗ್ ಓಡಾಡಿದ್ರೆ ಹೆಂಗೆ, ಒಂದ್ ಒಳ್ಳೆ ಕಾರ್ ತಗೊಂಡ್ಬಿಡಿ. ಕಾರ ಸರಿ, ನನಗೆ ಎಲ್ಲಾರ ತರ ಇರೋ ಕಾರ್ ಬೇಡ, ಯಾರ ಹತ್ರ ಇಲ್ದಿರೋ ಅಂತ ಕಾರ್ ತಗೊಂಬ, ನನಗೆ 4 ಡೋರಿನ ಕಾರ್ ಬೇಡ, ನನ್ಗೆ 6-7 ಡೋರಿನ ಕಾರ್ ತಗೊಂಬ ಅಂತ ಹೇಳಿದ್ರು. ಸರಿ, ಇವನಾಗಿ 8 ಡೋರಿನ ಕಾರ್ ತಗೊಂಬ, ಲೈಮಸಿನ್ ಬರುತ್ತಲ್ಲ, ಲೈಮಸಿನ್ ತಗೊಂಬಂದು ನಿಲ್ಲಿಸ್ದ. 8 ಡೋರಿನ ಕಾರು. ಇವನ್ ಹೇಳ್ದ, ಒಳಗಡೆ ಹೋಗಿ ಮನೆಗೆ ಹೋಗ್ಬಿಟ್ಟು ನಂದು ಮರದ ಚೇರ್ ಐತಲ್ಲ ತಗೊಂಬನ್ರಿ ಇಂದ. ಮರದ ಚೇರ್ ಎಲ್ಲ ಹಾಕ್ರಿ ಒಳಗಡೆಗೆ ಅಂತ ಹೇಳಿದ್ರೆ ತಗೊಂಬ ಅಂತ ಹೇಳ್ದ. ಆಮೇಲೆ ಮರದ ಚೇರ್ ಜಾಗ ಇಲ್ಲ ಅಂದಿದ್ದಕ್ಕೆ ಆ ರೂಫ್ನ ಕಟ್ ಮಾಡು ಅನ್ಸ್ದ. ಯಾರು ಹೇಳಿದ್ರು ಕೇಳಿಲ್ಲ, ರೂಫ್ ಕಟ್ ಮಾಡ್ರಿ. ಸರಿ, ರೂಫ್ನ ಕಟ್ ಮಾಡಿದ್ರು. ಕಟ್ ಮಾಡಿದ್ಮೇಲೆ ಆ ಚೇರ್ ಮೇಲೆ ಇವನ್ ಚೇರ್ ಇಟ್ರು. ಸರಿ, ನೀನ್ ಓಡ್ಸಕ್ ಶುರು ಮಾಡು ಅಂದ. ಇವನ್ ತಲೆ ಆ ಗುಂಡೆ ಏನು ಕಟ್ ಮಾಡಿತ್ತಲ್ಲ, ಅದರಿಂದ ಆಚೆ ಕಡೆ ಬರ್ತಾ ಇದೆ. ಸ್ವಾಮಿ ತೀರಾ ಕೆಟ್ಟನ ಕಾಣಿಸ್ತಾ ಐತೆ ಅಂತ ಹೇಳಿದ್ರೆ ನಡಿಯೋ ಸುಮ್ನೆ ಅಂದ್ರು. ಯಾವ ಸ್ಪೀಡಲ್ಲಿ ಹೋಗ್ತಾ ಇತ್ತದು? ಗಂಟೆಗೆ 4 ಕಿಲೋಮೀಟರ್ ಸ್ಪೀಡು. ಯಾಕೆ? ಎತ್ತುಗಳನ್ನ ಕಟ್ಟಿ ಎತ್ತುಗಳನ್ನ ಎಳೆಯಕ್ಕೆ ಹೇಳಿದ್ದ. ಡ್ರೈವರ್ ಹೇಳ್ತಿದ್ದ, ಸ್ವಾಮಿ 500 ಹಾರ್ಸ್ ಪವರ್ ಇರೋ ಎಂಜಿನ್ ಇದೆ ಅಂತ ಹೇಳಿದ್ರೆ, ಎಂಜಿನ್ ಬೇಡ, ಎತ್ತೇ ಎಳಿಬೇಕು. ಲೈಮೋಸಿನ್ನು ಸುಮಾರು 13.5 ಕೋಟಿ ರೂಪಾಯಿ ಲೈಮೋಸಿನ್ ಕಾರ್ನ, ಅದಕ್ಕೆ ರೂಫ್ ಎಲ್ಲ ಕಿತ್ತಾಕಿ ಅದ್ರೊಳಗಡೆಗೆ ಮರದ್ದು ಚೇರ್ ಹಾಕೊಂಡು ಅದ್ರ ಮೇಲೆ ಇವ್ನು ಕೂತ್ಕೊಂಡು ದನಗಳು ಎಳ್ಕೊಂಡು ಹೋಗ್ತಾ ಇದಾವೆ. ಇದನ್ನ ನಗು ಬರುತ್ತೆ, ಆಶ್ಚರ್ಯ ಆಗುತ್ತಲ್ಲ. ನಮ್ ಜೀವನನ ಹಾಗೆ ರೀ. ಒಳಗಡೆಗೆ 1000 ಹಾರ್ಸ್ ಪವರ್ ಇಂಜಿನ್ ಇದೆ, ನಮ್ಗೆ ಅದ್ರ ವ್ಯಾಲ್ಯೂನೇ ಗೊತ್ತಿಲ್ಲ. ಯಾವುದೋ ಒಂದು ರೀಲ್ಸು, ಯಾವುದೋ ಒಂದು ಸಿನಿಮಾ, ಯಾವುದೋ ಒಂದು ಕ್ರಿಕೆಟ್ ಮ್ಯಾಚು, ಇಷ್ಟೇ ನಮ್ಮನ್ನ ಎಳ್ಕೊಂಡು ಹೋಗ್ತಿರೋದು, ಇವೇ ನಮ್ಮ ಜೀವನ ಮುಂದಕ್ಕೆ ಹೋಗ್ತಿರೋದು ಅಂತೇಳಿ ಆ ಎತ್ತಿಗೆ ನಾವು ತಗೊಂಡೋಗಿ ಆ ಎಂಜಿನ ಕಾರಣ ಕೊಟ್ಬಿಟ್ಟಿದೀವಿ. ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗೇನೆ 30 ಕೋಟಿ ಜನರಿದ್ರು ಕೂಡ 100 ಜನ ವಿವೇಕಾನಂದ ಸಿಕ್ಕಿರಲಿಲ್ಲ. ಅಕಸ್ಮಾತ್ 100 ಜನ ಸಿಕ್ಕಿದ್ರೆ ಇವತ್ತು ಭಾರತ ಹಿಂಗಿರ್ತಲೇ ಇರಲಿಲ್ಲ. ದುಃಖ ಏನಂತ ಹೇಳಿದ್ರೆ, ನಾವ್ಯಾರು 100 ಜನ ಸಾಧ್ಯವಾಗಿಲ್ವಲ್ಲ ಇಲ್ಲಿವರೆಗೂ ಅಂತೇಳಿ. ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ಇಟ್ಕೊಂಡ್ಬಂದ್ರು ಕೂಡ ನಾವು ಹಾಕಾಗಿಲ್ಲ ಅಂತ ಹೇಳಿದ್ರೆ, ಒಳಗಡೆ 1000 ಏನೋ ಹಾರ್ಸ್ ಪವರ್ ಇರೋ ಎಂಜಿನ್ ಒಳಗಡೆಗಿದೆ. 2 ಎತ್ತುಗಳು ನಮ್ಮನ್ನ ನಿಧಾನ ಕೇಳಿತಾ ಇದ್ದಾರೆ. ಗಂಟೆಗೆ 3 ಕಿಲೋಮೀಟರ್ ಸ್ಪೀಡು, 4 ಕಿಲೋಮೀಟರ್ ಸ್ಪೀಡು. ಇದು ನಮ್ಮ ದುರ್ದೈವ. ಆ ಲಿಮೋಸಿನ್ ಕಾರ್ ಅಂತ ಹೇಳಿದ್ರೆ ನಮ್ಮ ದೇಹ, ಅದ್ರ ವ್ಯಾಲ್ಯೂನೇ ನಮಗೆ ಗೊತ್ತಿಲ್ಲ, ಅದ್ರ ಶಕ್ತಿ ಗೊತ್ತಿಲ್ಲ, ಅದ್ರ ಪ್ರೆಸೆನ್ಸ್ ಗೊತ್ತಿಲ್ಲ ನಮ್ಗೆ. ಇದನ್ನ ವಿವೇಕಾನಂದರು ಯಾವತ್ತು ಹೇಳ್ಕೊಂಡವ್ರು, ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ನೀವು ನಿಲ್ಬೇಡಿ ಅಂತ ಹೇಳಿ. ಗುರಿ ಮುಟ್ಟುವವರೆಗೂ ನಿಲ್ಬೇಡಿ. ಯಾಕೆಂತ ಹೇಳಿ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ಎಲ್ಲದಕ್ಕೂ ಒಂದು ಕಾರಣ ಹೇಳ್ಕೊಂಡು ಹೋಗ್ತೀರಿ ನೀವು ಅಂತ ಹೇಳಿ. ಪ್ರತಿಯೊಂದಕ್ಕೂ ಒಂದು ಕಾರಣ ಹೇಳ್ತೀರ ಅಂತ ನೋಡಿ. ಅದ್ರಲ್ಲಿ ನನಗೆ ಸಂಸಾರ ಇದೆ, ನನ್ಗೆ ಅಪ್ಪ ಅಮ್ಮ ಬಡತನ, ನಮ್ ಜಾತಿ ಸರಿ ಇಲ್ಲ, ಅಥವಾ ನನಗೆ ಮದುವೆ ಆಗೋಗಿದೆ, ನನ್ನ ಮಕ್ಕಳು ನೋಡ್ಕೋಬೇಕು, ಹೆಂಡತಿ ನೋಡ್ಕೋಬೇಕು, ಇಂಥದ್ರಲ್ಲಿ ನಾನು ಏನ್ರಿ ಸಾಧನೆ ಮಾಡ್ಲಿ? ನೀವು ಸನ್ಯಾಸಿಗಳು ನೀವೇನ್ ಬೇಕಾದ್ರೂ ಆರಾಮಾಗಿ ಬಿಡ್ಬೋದು ಅಂತ ನಾವೆಲ್ಲ ಹೇಳ್ಕೊಂಡು ಕಾರಣ ಹುಡುಕ್ತೀವಿ ಅಂತಾನೆ ಒಂದು ಒಳ್ಳೆ ಕತೆ ಹೇಳಿದ್ರು ವಿವೇಕಾನಂದರು. ಸನ್ಯಾಸಿಗಳ ಜೀವನ ಅಲ್ಲ ಮುಖ್ಯವಾಗಿರ್ತಕ್ಕಂಥದ್ದು. ಸಂಸಾರಿಗಳಾಗಿ ಸಂಸಾರದ ಈ ಏನು ಕಷ್ಟ ಸುಖಗಳ ಮಧ್ಯನೇ ನಾವು ಧರ್ಮವನ್ನ ಉಳಿಸ್ಕೊಂಡು ಹೋಗ್ತೀವಿ, ದೇವರನ್ನ ಉಳಿಸ್ಕೊಂಡು ಹೋಗ್ತೀವಲ್ಲ, ನೀವು ಶ್ರೇಷ್ಠವಂತರು ಅಂತ. ಒಂದು ಸಾಮ್ರಾಜ್ಯ ಇತ್ತು. ಸಾಮ್ರಾಜ್ಯದಲ್ಲಿ ಒಬ್ಬ ತರುಣ ಸನ್ಯಾಸಿ ಇದ್ದ.
ಬಹಳ ಸ್ಮಾರ್ಟ್ ಆಗಿದ್ದ, ತುಂಬಾ ಚೆನ್ನಾಗಿದ್ದ. ಅವನಿಗೂ ಅಲ್ಲಿನ ರಾಜನಿಗೂ ಫ್ರೆಂಡ್ಶಿಪ್ ಆಯ್ತು. ರಾಜನ ರಾಜ್ಕುಮಾರ್ ಇನ್ನು ಅವನಿಗೂ ಮದುವೆ ಆಗಿರ್ಲಿಲ್ಲ. ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರು. ಇದು ವಿವೇಕಾನಂದ ಹೇಳಿರ್ತಕ್ಕಂಥ ಕತೆ. ನಾನು ಹೇಳ್ತಿರೋದು ಎಲ್ಲವೂ ವಿವೇಕಾನಂದ ಹೇಳಿರೋದೇನೆ. ವಿವೇಕಾನಂದರು ಏನು ರಾಜ ಮತ್ತೆ ಸನ್ಯಾಸಿ ಬಹಳ ಫ್ರೆಂಡ್ಸ್ ಆಗ್ಬಿಟ್ರು ಇಬ್ರು. ಪಕ್ಕದ ರಾಜ್ಯದಲ್ಲಿ ಒಂದು ಸ್ವಯಂವರ ನಡೀತಿತ್ತು ಅಂತ ವಿಷಯ ಬಂತು. ಪಕ್ಕದ ರಾಜ್ಯದಲ್ಲಿ ಅವಳು ರಾಜಕುಮಾರಿ ಬಹಳ ಬ್ಯೂಟಿಫುಲ್ ಆಗಿದ್ಲು. ಆ ವಿಷಯ ಇಡೀ ಜಗತ್ತಿಗೆ ಹರಡಿತ್ತು. ಸರಿ, ಇವರು ಹೇಗೆ ನಡೆಯುತ್ತೆ ಸ್ವಯಂವರ ನೋಡ್ಕೊಂಬರೋಣ ಹೋಗೋಣ ಅಂತ ರಾಜನಿಗೆ ಅಕಸ್ಮಾತ್ ಏನಾದ್ರು ನನಗೆ ಏನಾದ್ರು ರಾಜಕುಮಾರಿ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ, ಸರಿ ಇವಳನ್ನ ನೋಡಕ್ ಬರ್ತೀನಿ ಅಂತ ಇಬ್ರು ಹೊರಟ್ರು. ಸ್ವಯಂವರ ನಡೀತಾ ಇತ್ತು. ಇವರಿಬ್ರು ಹೋಗಿ ಕೂತ್ಕೊಂಡ್ರು. ಇವ್ರ ದುರಾದೃಷ್ಟಕ್ಕೆ ಆ ರಾಜ್ಕುಮಾರಿ ಬಂದು ಈ ಸನ್ಯಾಸಿಗೆ ಹಾರಾಕಕ್ ಬಂದ್ಬಿಟ್ಲು. ಸನ್ಯಾಸಿಯಿಂದ ನೀನು ಮುಚ್ಚಿಗೆ ಚಿಡ್ಲಿದ್ಯಾ, ನಾನು ಅಜನ್ಮ ಬ್ರಹ್ಮಚಾರಿ, ನಾನು ಯಾವ ಕಾರಣಕ್ಕೂ ಮದುವೆ ಆಗಲ್ಲ ಅಂತ. ಅವಳು ಹೇಳಿದ್ಲು, ಇಲ್ಲ ನೀನು ಸ್ವಯಂವರಕ್ಕೆ ಬಂದು ಕೂತಿದ್ಯಾ, ಸ್ವಯಂವರಕ್ಕೆ ಬಂದು ಕೂತ ಮೇಲೆ ನಾನು ಯಾರಿಗೆ ಹಾರಾಕ್ತೀನೋ ಅವಳೇ ನನ್ನ ಗಂಡ. ಅಯ್ಯೋ ಎಂತ ಕರ್ಮ ಅಂತೇಳಿ ಸನ್ಯಾಸಿ ಏನ್ ಮಾಡೋದು, ಬಿಟ್ಬಿಟ್ಟು ಓಡಕ್ ಶುರು ಮಾಡಿದ, ನನಗೆ ಬೇಡ ಅಂತೇಳಿ. ಅವಳು ಹಠ ಜಾಸ್ತಿ, ಅವಳೇ ಬಿಡ್ಲಿಲ್ಲ. ಅದೆಲ್ಲ ಓಡೋಗ್ತೇವೆ ನಾನು ಓಡ್ ಬರ್ತೀನಿ ಅಂತೇಳಿ ಹಾರಾಡ್ಕೊಂಡು ರಾಣಿನೂ ರಾಜ್ಕುಮಾರಿನ ಹಿಂದೆ ಓಡಿದ್ಲು. ಇವರಿಬ್ರು ಎಲ್ಲ ಓಡೋಗ್ತಾವ್ರೆ ಅಂತೇಳಿ ರಾಜನು ಅವರಿಂದ ಓಡ್ತಾ ಒಂದು ದಟ್ಟವಾದಂತ ಕಾಡಿಗೆ ಹೋಗೋಷ್ಟೊತ್ತಿಗೆ ರಾತ್ರಿ ಆಗ್ಬಿಡ್ತು. ಹೆಂಗೋ ಯಾಮಾರ್ಕೊಂಡು ಅವ್ರಿಗೆ ಏನ್ ಜೀವ ಭಯ ಆಯ್ತೋ ಸನ್ಯಾಸಿ ಎಲ್ಲ ತಪ್ಸ್ಕೊಂಡು ಹೋಗ್ಬಿಟ್ಟ. ಇವರಿಬ್ರು ಯಾರು ರಾಜಕುಮಾರ ಮತ್ತೆ ರಾಜ್ಕುಮಾರಿ ಸಿಗಾಕೊಂಡ್ಬಿಟ್ರು ಕಾಡು ಮಧ್ಯದಲ್ಲಿ. ಒಂದ್ ಮರದ ಕೆಳಗಡೆ ಕೂತ್ಕೊಂಡ್ರು. ವಿಪರೀತ ಚಳಿ ಆಗ್ತಾ ಇದೆ, ವಿಪರೀತ ಹೊಟ್ಟೆ ಸಿಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಗ್ಗತ್ತಲು ಗಡ ನಡುತ್ತಾ ಇದಾರೆ ಇಬ್ರು, ರಾಜ್ಕುಮಾರಿ ಮತ್ತೆ ರಾಜ್ಕುಮಾರ. ಮೇಲ್ಗಡೆಗೆ ಒಂದು ಪಕ್ಷಿದ ಕುಟುಂಬ ಇತ್ತು. ಒಂದು ಗಂಡು ಪಕ್ಷಿ, ಹೆಣ್ಣು ಪಕ್ಷಿ, ಒಂದ್ 2 ಮರಿ ಪಕ್ಷಿಗಳು. ಆ ಗಂಡು ಪಕ್ಷಿ ನೋಡ್ತು, ಹೆಚ್ಚೆಚ್ಚು ಯಾರೋ ಇಬ್ರು ಮನುಷ್ಯರು ಬಂದಿದ್ದಾರೆ, ಪಾಪ ಚಳಿಯಲ್ಲಿ ಒದ್ದಾಡ್ತಾ ಇದ್ದಾರೆ, ಇವರು ಸ್ವಲ್ಪ ಇವ್ರಿಗೇನಾದ್ರು ಬಿಸಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಸತ್ಯ ಹೋಗ್ಬಿಡ್ತಾರೆ ಅಂದ್ಕೊಂಡು ಕೋಡಗಿ ದೂರದಿಂದ ಒಂದು ಸಣ್ಣ ಕಡ್ಡಿಗಳನ್ನ ಕಚ್ಕೊಂಬಂದು ಇವ್ರು ಮುಂದೆ ಹಾಕ್ತು. ಯಾವಾಗ ಒಂದಷ್ಟು ಕಡ್ಡಿಗಳು ಬಿದ್ದು ರಾಜ್ಕುಮಾರನ ಎದ್ದೋಗಿ ಅವನೊಂದಷ್ಟು ಕಟ್ಟಿಗೆ ಎಲ್ಲ ತಗೊಂಬಂದು ಒಂದ್ ಕಡೆ ಗುಡ್ಡೆ ಹಾಕೊಂಡ. ಬೆಂಕಿ ಬೇಕಲ್ಲ, ಬೆಂಕಿ ಇರ್ಲಿಲ್ಲ. ತಿರ್ಗಾ ಆ ಗಂಡು ಪಕ್ಷಿ ಅಂತೂ ಬೆಂಕಿ ತರಬೇಕು ಅಂತೇಳಿ ಎಲ್ಲೋ ಒಂದ್ ಕಡೆಗೆ ಹೋಗಿ ಆ ಕಾಡ್ಗಿಚ್ಚು ಎಲ್ಲ ಬಿದ್ದಿತ್ತು, ಅಲ್ಲೊಂದ್ ಸ್ವಲ್ಪ ಬೆಂಕಿ ತುಂಡನ ಒಂದು ಹಿಡ್ಕೊಂಬಂತು. ಅದನ್ನ ತಂದು ನೀವು ಮುಂದೆ ಹಾಕೊಂಡು ಮೇಲ್ಗಡೆ ಕುತ್ಕೊಂತು. ಅದರಿಂದ ಅವ್ನು ಬೆಂಕಿ ಹಚ್ಕೊಂಡ, ಸ್ವಲ್ಪ ಸಮಾಧಾನ ಆಯ್ತು. ಮೇಲ್ಗಡೆ ಗಂಡು ಪಕ್ಷಿ ಹೆಣ್ಣು ಪಕ್ಷಿ ನೋಡ್ತಾ ಕೂತಿದ್ವು. ಕೆಳಗಡೆಗೆ ನಡ್ಗ ಏನೋ ಚೂರು ಕಡಿಮೆ ಆಯ್ತು, ಆದ್ರೆ ವಿಪರೀತ ಹೊಟ್ಟೆ ಸಿತ್ತಿತ್ತಲ್ಲ, ಒದ್ದಾಡ್ತಾರೆ, ಗೊತ್ತಾಗ್ಬಿಡ್ತೀವಿ ಇಬ್ಬರಿಗೆ ಶಕ್ತಿನೇ ಇಲ್ಲ ಅಂತೇಳಿ. ಆಗ ಯೋಚನೆ ಮಾಡ್ತು ಆ ಗಂಡು ಪಕ್ಷಿ, ಅಕಸ್ಮಾತ್ ಇವ್ರಿಗೆ ಏನಾದ್ರು ಊಟ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇವ್ರು ಬದುಕಲ್ಲ, ಇವರು ತುಂಬಾ ಒದ್ದಾಡ್ತಾ ಇದಾರೆ, ಈಗ ಊಟ ಎಲ್ಲಿಂದ ತಂದ್ಕೊಡೋದು, ನನ್ನ ಕೈಲಂತೂ ಇವ್ರಿಗೆ ಊಟ ತಂದ್ಕೊಡಕ್ಕಾಗಲ್ಲ. ಅದಕ್ಕೆ ನಾನು ಒಂದು ಕೆಲಸ ಮಾಡ್ತೀನಿ, ನಾನೇ ಬಿದ್ಬಿಟ್ಟು ಅವ್ರ ಮುಂದೆ ಬಿದ್ದು ಪ್ರಾಣ ಬಿಟ್ಬಿಡ್ತೀನಿ, ನನ್ನ ತಿನ್ಕೊಂಡು ಅವರು ಹಸುವನ್ನ ನಿಗಿಸ್ಕೊಳ್ಳಿ ಅಂತೇಳಿ ದಪ್ಪಂತ ಮೇಲ್ಗಡೆಯಿಂದ ಬೆಂಕಿಗೆ ಬಿದ್ಬಿಡ್ತು. ಆ ಗಂಡು ಪಕ್ಷಿ ಬೆಂಕಿಗೆ ಬಿದ್ದು ಸತ್ತೋಗ್ಬಿಡ್ತು. ಇದು ನೋಡ್ತಾ ಇತ್ತಲ್ಲ ಹೆಣ್ಣು ಪಕ್ಷಿ, ಅದು ಅನ್ಕೊಂತು, ನನ್ನ ಗಂಡ ಇವತ್ತು ಸತ್ಬಿದ್ದಾನೆ, ಅವ್ರಿಗೆ ಹಸುವಾಗ್ತಿದೆ ಅಂತೇಳಿ. ಇಬ್ಬರಿದ್ದಾರೆ, ಒಂದು ಪಕ್ಷಿ ತಿಂದ್ರೆ ಇಬ್ಬರಿಗೂ ಎಲ್ಲಿ ಹೊಟ್ಟೆ ತುಂಬುತ್ತೆ, ಅದಕ್ಕೆ ನಾನಿದ್ದೇನ್ ಮಾಡ್ಬೇಕು, ನನ್ನಿಂದ ನಾದ್ರು ಅವ್ರು ಒಳ್ಳೇದಾಗ್ಲಿ ಅಂತೇಳಿ ಅದನ್ನು ಬೆದ್ದಪ್ಪ ಅಂತ ಬೆಂಕಿಗೆ ಬಿದ್ಬಿಡ್ತು. ಬೆಂಕಿಗೆ ಬಿದ್ದು ಸತ್ತೋಗ್ಬಿಡ್ತು. ಈ 2 ಸಣ್ಣ ಪಕ್ಷಿಗಳು ಮರಿಗಳು ಕೂತಿದ್ವಲ್ಲ, ಆ ಮರಿಗಳು ನೋಡಿದ್ವು, ನಮ್ಮ ಅಪ್ಪ ಅಮ್ಮ ಇಬ್ರು ಬಿದ್ದು ಸತ್ತೋಗಿದ್ದಾರೆ, ನಾವಿಬ್ಬಿದ್ರೆ ಏನ್ ಮಾಡೋದು, ಅಟ್ಲೀಸ್ಟ್ ನಾವಿಬ್ರು ಸತ್ತೋಗ್ಬಿಟ್ರೆ ಅವ್ರು ಅಟ್ಲೀಸ್ಟ್ ಅವ್ರಿಬ್ರು ಹೊಟ್ಟೆ ತುಂಬನಾದ್ರು ಊಟ ಮಾಡ್ತಾರೆ ಅಂತೇಳಿ ಆ 2 ಪಕ್ಷಿಗಳು ಬೆಂಕಿಲ್ ಬಿದ್ಬಿಟ್ಟು ಸತ್ತೋಗ್ಬಿಟ್ವು. ಏನು ಹೇಳಿ ಕೊಟ್ರು ವಿವೇಕಾನಂದ ಇದ್ರಲ್ಲಿ? ಒಂದ್ ಕಡೆಗೆ ಒಬ್ಬ ಸನ್ಯಾಸಿ, ಇನ್ನೊಂದ್ ಕಡೆಗೆ ಪಕ್ಷಿಗಳ ಕುಟುಂಬ. ನೋಡಿ, ಆ ಸನ್ಯಾಸಿಗೆ ಆಪತ್ತು ಬಂದಾಗ ಅವನು ನಿಂತ್ಕೊಂಡು ಎದುರಿಸ್ಲಿಲ್ಲ, ಅದನ್ನ ಏನ್ ಮಾಡ್ದ, ಓಡೋದ, ಎಲ್ಲವನ್ನು ಬಿಟ್ಟು ಓಡೋದ, ಯಾರ ಕೈಲೂ ಸಿಗದಂಗೆ ಓಡೋದ, ವಿಮುಖನಾಗಿ ಓಡೋದ. ವಿಪತ್ತು ಬಂದಾಗ ವಿಪತ್ತಿಗೆ ಬೆನ್ನು ತುರ್ಸಿ ಓಡೋದ ಅವನು. ಆದ್ರೆ ಕುಟುಂಬ ಇನ್ನೊಬ್ಬರಿಗೆ ಸಹಾಯ ಆಗುತ್ತೆ, ಇನ್ನೊಬ್ಬರಿಗೆ ಜೀವ ಉಳಿಯುತ್ತೆ ಅಂತ ಹೇಳಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತು. ಯಾರು ಶ್ರೇಷ್ಠರು? ಒಬ್ಬ ಸಂಸಾರಿಗಳು ಶ್ರೇಷ್ಠರ ಅಥವಾ ಸನ್ಯಾಸಿ ಶ್ರೇಷ್ಠನ? ಇದು ಬೇರೆಯವ್ರು ಹೇಳಿದ್ದಲ್ಲ ಕತೆ, ವೀರ ಸನ್ಯಾಸಿ ಆಗಿದ್ದಂತಹ ವಿವೇಕಾನಂದ ಹೇಳಿದಂತ ಕತೆ. ಅವ್ರು ಅದಕ್ಕೆ ಹೇಳ್ತಾ ಇದ್ದಿದ್ದು ಯಾವತ್ತೂ ಸನ್ಯಾಸಿಗಿಂತ ಸಂಸಾರಸ್ಥರೇ ಶ್ರೇಷ್ಠ. 4 ವರ್ಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಏನು ಇದಂತ ಹೇಳಿದ್ರೆ ಈ ಸಂಸಾರದ ಪಾತ್ರ ಇರ್ತಕ್ಕಂಥದ್ದು.
ನಾನು ಆಗ್ಲೇ ಹೇಳ್ಕೊಂಡದೆ, ನೀವು ವಿವೇಕಾನಂದರನ್ನ ನೀವು ಯಾವ ರೀತಿ ನೋಡ್ತೀರಾ ಅಂತ ಹೇಳಿದ್ರೆ, ಸನ್ಯಾಸಿ ನೋಡ್ತೀರಾ, ವೀರ ಸನ್ಯಾಸಿ ನೋಡ್ತೀರಾ. ನೀವು ಸನ್ಯಾಸಿ ಅಂತ ನೋಡಿದ್ರೆ ಬೇರೆ ಎಲ್ಲ ನಿಮ್ಗೆ ಹೆಂಗ್ರಿ ಒಂದು ಸನ್ಯಾಸಿ ಆಗಕ್ಕೆ ಸಾಧ್ಯ? ಯಾವತ್ತು ಸನ್ಯಾಸದ ಬಗ್ಗೆ ಮಾತಾಡಿಲ್ಲಪ್ಪ. ಯಾವತ್ತು ಏನ್ ಮಾತಾಡಿದ್ರು? ದೇಶ, ಧರ್ಮ, ಸ್ವಾತಂತ್ರ್ಯ ಹೋರಾಟ, ಸಂಸ್ಕೃತಿ, ಇಷ್ಟನ್ನೇ ಹೋರಾಟ ಮಾಡ್ಕೊಂಡ್ ಬಂದಿದ್ದು. ನೀವು ವಿಜ್ಞಾನಿಗಳ ಹತ್ರ ನೋಡಿ, ಅವರು ಇದರಿಂದ ಫಾರಿನಿಂದ ಬರ್ತಾರಲ್ಲ, 4 ವರ್ಷ ಮುಗಿಸ್ಕೊಂಡು ಮೊದಲಿಗೆ ಬಂದಿದ್ದು ಮದ್ರಾಸಿಗೆ ಬಂದಾಗ ಮದ್ರಾಸಲ್ಲಿ ಮರೀನಾ ಬೀಚಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಒಂದು ರಥದಲ್ಲಿ ಕೂತ್ಕೊಂಡು ಇವ್ರು ದೊಡ್ಡ ಮೆರವಣಿಗೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಫಾರಿನ್ಗೆ ಹೋಗಿ ಬರೋದೇ ದೊಡ್ಡ ವಿಷಯ. ಅಂತಹ ವಿಷಯದಲ್ಲಿ ಅಲ್ಲಿ ಹೋಗಿ ಇಡೀ ಜಗತ್ತನ್ನ ಮಂಡಿಯೂರಿಯಾಗಿ ಮಾಡಕ್ಕಿದ್ರಲ್ಲ, ಭಾರತದ ಮುಂದೆ ಮಂಡಿಯೂರಿ ತರ ಮಾಡ್ಬಿಟ್ಟು ಬಂದಿದ್ರಲ್ಲ, ಅಷ್ಟು ದೊಡ್ಡ ಹೆಸರಿತ್ತು ಭಾರತದಲ್ಲಿ. ಚಿನ್ನದ ಸಾರೋಟು. ಅದಾದ್ಮೇಲೆ ಅವರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ಗೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳ ಜೊತೆ ಮಾತುಕತೆಗೆ ನಿಲ್ತಾರೆ. ಆಗ ಸ್ವಲ್ಪ ಪುಂಡ ವಿದ್ಯಾರ್ಥಿಗಳು ಬೇಡ ಬರಂತ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ, ಸೈಂಟಿಫಿಕ್ ಪ್ರಶ್ನೆಗಳನ್ನ. ನೀವು ಆಧ್ಯಾತ್ಮ ಹೇಗೆ, ನಿಮ್ಗೆ ಆಧ್ಯಾತ್ಮಿಕದಲ್ಲಿ ಏನ್ರಿ ಪ್ರೂಫ್ ಇದೆ? ನೀವು ಸನ್ಯಾಸಿಗಳೆಲ್ಲ ಮತ್ತೆ ಯಾಕೆ ನಂಬೇಕು ನಾವು? ನೀವು ಹೇಳಿದ್ರು ಒಂದಕ್ಕೂ ಪ್ರೂಫ್ ಇಲ್ಲ ಅಂತ ಹೇಳಿದ್ರು. ಎಲ್ಲವನ್ನು ವೈಜ್ಞಾನಿಕವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ವಿವೇಕಾನಂದರು. ಯಾಕೆ ಅಂದ್ರೆ ಒಬ್ಬ ವಿಜ್ಞಾನಿಯಾಗಿ ಹೋಗಿದ್ರಲ್ಲ ಅವರು, ಒಬ್ಬ ವಿಜ್ಞಾನಿ, ಒಬ್ಬ ತತ್ವಜ್ಞಾನಿ, ಒಬ್ಬ ರಾಜಕಾರಣಿ, ಎಲ್ಲವೂ ಆಗಿದ್ದಂತಹ ಪರಿಪೂರ್ಣ ವ್ಯಕ್ತಿತ್ವ ಯಾರ್ದಂತಿದ್ರೆ ಅದು ವಿವೇಕಾನಂದರದು. ಅದಕ್ಕೆ ಮುಂಚೆ ಬಂದಿದ್ದಂಥ ವ್ಯಕ್ತಿತ್ವ ಇರದೆ ಅದು ಶಿವಾಜಿ ಮಹಾರಾಜರದು. ವಿವೇಕಾನಂದರು ಶಿವಾಜಿ ಮಹಾರಾಜರ ಬಗ್ಗೆ ನಾನು ವಿವೇಕಾನಂದರು ಬಹಳ ಓದಿದ್ದೀನಿ. ಅವ್ರ ಇಡೀ ಜೀವನದಲ್ಲಿ ಇನ್ನೊಬ್ಬ ವ್ಯಕ್ತಿನ ಹೊಗಳಿದ್ ನಾನು ನೋಡೇ ಇಲ್ಲ. ಗೌರವ ಕೊಟ್ಟಿದ್ದು ಬಹಳ ಜನ ನೋಡಿದ್ದೀನಿ. ಇವನ್ ರಾಮಕೃಷ್ಣ ಪರಮಹಂಸನ ಬಹಳ ಗೌರವ ಕೊಡ್ತಾರೆ, ದೇವರಿಗಿಂತ ಹೆಚ್ಚಾಗಿ ಗೌರವ ಕೊಡ್ತಾ ಇದ್ರು. ಆದ್ರೆ ಒಬ್ಬ ವ್ಯಕ್ತಿಯನ್ನು ಹೊಗಳಿದ್ದಾರೆ ಅಂತ ಹೇಳಿದ್ರೆ ಅದು ಕೇವಲ ಶಿವಾಜಿ ಮಹಾರಾಜರನ್ನ ಮಾತ್ರ. ಒಂದು ಕವನ ಬರೀತಾರೆ, ಅವರು ಕವಿ ಬೇರೆ ಅವರು. ನೋಡಿ, ಇದನ್ನು ಬಿಟ್ಟಿದೆ ನಾನು. ಒಬ್ಬ ಕವಿ, ಒಬ್ಬ ಲೇಖಕ ವಿವೇಕಾನಂದರು. ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತಾರೆ, ಧಾವಾದ್ರುಮ ದಂಡ ಪರ್, ಚಿತ್ತ ಮೃಗ ಜುಂಡ ಪರ್, ಭೀಷಣ ವಿತಂಡ ಪರ್, ಜೈಸೆ ಮೃಗ ರಾಜ ಹೈ, त्योम लेच अंच पर, कनाजिनी कंच पर, त्योम लेच अंच पर, जैसे ಶಿವರಾಜ ಹೈ. ಏನು ಶಿವಾಜಿ ಮಹಾರಾಜ ಅಂತ ಹೇಳಿದ್ರೆ, ಈ ಜಿಂಕೆಯ ಹಿಂಡು ಕಾಡಲ್ಲಿ ಮೇಯ್ಬೇಕಾರೆ ಕಾಡ್ಗಿಚ್ಚು ಬಂದಾಗ ಹೇಗೆ ಇಡೀ ಜಿಂಕೆಗಳು ಚಿಲ್ಲಾಪಿಲ್ಲಿಯಾಗಿ ಹೋಗ್ತವೆ, ಹೇಗೆ ಆನೆಗಳು ಗುಂಪಾಗಿ ಮೇಯ್ಬೇಕ ಸಂದರ್ಭದಲ್ಲಿ ಒಂದು ಸಿಂಹ ಮೇಲೆ ಬಿದ್ದರೆ ಹೇಗೆ ಆನೆಗಳು ಛಿದ್ರವಾಗಿ ಹೋಗ್ತವೆ, ಹೇಗೆ ಕಂಸನ ಮೇಲೆ ಕೂತ್ಕೊಂಡು ಕೃಷ್ಣ ಅವನ ಎದೆಯನ್ನ ಬಗಿತಾನೆ, ಅದೇ ರೀತಿ ತ್ಯೋಮಲೇಚರು ಅಂತ ಹೇಳಿದ್ರೆ ವಿದೇಶಿಯರು ಭಾರತದ ಮೇಲೆ ಬಂದು ಆಕ್ರಮಣ ಮಾಡಿದಾಗ ಶಿವಾಜಿ ಅಂತಕ್ಕಂಥ ಒಬ್ಬ ಸಿಂಹ ಗರ್ಜನೆ ಮಾಡಿ ಅವ್ರ ಮೇಲೆ ಗರ್ದಾಗ ಅವರೆಲ್ಲರೂ ಚಿಲ್ಲಾಪಿಲ್ಲಿ ಆಗೋದ್ರು. ಅವ್ರು ಬರ್ದಿರ್ತಕ್ಕಂಥ ಕವಿತೆ, ಅದು ಕವಿತೆ ಅನ್ನಕ್ಕಂಥ ಪದ್ಯ ಅಂತ ತುಂಬಾ ಸಾಫ್ಟ್ ವರ್ಡ್ಗಳು, ಪದ್ಯ, ಕವಿತೆ ಇವೆಲ್ಲ ಒಂದು. ದಾವೋದ್ರಮ ದಂಡುಪರ್, ಚಿತ್ತ ಮೃಗ ಜುಂಡುಪರ್, ಎಂತಹ ಒಂದು ಸಿಡಿಲಿದೆ ಆ ಪದಗಳಿಗೆ. ಇದು ವಿವೇಕಾನಂದರಿದಂತಹ ಕವಿತ್ವ. ಅಷ್ಟು ಘೋಷವಾಗಿ, ಅಷ್ಟು ಧೈರ್ಯವಾಗಿ, ಅಷ್ಟು ಬೆಂಕಿತರ ಕವನವನ್ನ ಬರೆಯಕ್ಕೆ ಬರ್ತಿತ್ತು. ಅದೇ ಸೌಮ್ಯ ಸ್ವಭಾವವಾಗಿ ಗಂಗಾ ತೀರದಲ್ಲಿ ಒಂದು ರಾಮಕೃಷ್ಣವನ್ನ ಮಠವನ್ನ ಕಟ್ಟಲಿಕ್ಕೆ ಬೇರೆ ಬರ್ತಿತ್ತು ಅವರಿಗೆ. ಅವ್ರ ಜೀವನದಲ್ಲಿ ಒಂದು ಆಸೆ ಇತ್ತು, ಒಂದು ಅದ್ಭುತವಾದಂತಹ ಒಂದು ದೇವಸ್ಥಾನ ಕಟ್ಟಬೇಕು ಗಂಗಾ ತೀರದಲ್ಲಿ, ರಾಮಕೃಷ್ಣರ ಹೆಸರಲ್ಲಿ ದೇವಸ್ಥಾನ ಕಟ್ಟಬೇಕು. ಎಂತ ದೇವಸ್ಥಾನ ನೋಡಿ ಇದು! ಯಾವುದೇ ಜಾತಿ ಪಥ ಧರ್ಮದ ಕುರಿ ಇಲ್ದಂಗೆ ಎಲ್ಲರೂ ಬಂದು ಧ್ಯಾನಿಸಬಹುದಾದಂತ, ಎಲ್ಲರೂ ಬಂದು ಪೂಜಿಸಬಹುದಾದಂತ ಒಂದು ದೇವಸ್ಥಾನವನ್ನ, ಒಂದು ಮಠವನ್ನ ಕಟ್ಟಬೇಕು ಅಂತ ಹೇಳಿದ್ರು. ರಾಮಕೃಷ್ಣ ಮಠವನ್ನ ಕಟ್ಲಿಕ್ಕೆ ಹೋದ್ರು, ಹಣ ಇರ್ಲಿಲ್ಲ. ಇದ್ದಿದ್ದಂತ ಸ್ವಲ್ಪ ಹಣವನ್ನ ಅಲ್ಲಿ ಫಾರಿನ್ಗೆಲ್ಲ ಹೋಗಿ ಬಂದ ಉಳ್ಕೊಂಡಿರೋ ಒಂದು ಹಣ ಹಾಕಿದ್ರು, ಮತ್ತೆ ಎಲ್ಲರೂ ತಗೊಂಡೋಗಿ ಎಲ್ಲವನ್ನ ಇದು ದಾನವನ್ನೆಲ್ಲ ಸಂಗ್ರಹ ಮಾಡಿ ಒಂದಷ್ಟು ಹಣವನ್ನ ಮಾಡಿದ್ರು. ಇನ್ನೇನು ಜಾಗ ತಗೋಬೇಕು, ಇಲ್ಲ ಜಾಗ ತಗೊಂಡ್ಬಿಟ್ಟಿದ್ರು, ಇನ್ನೇನು ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು. ಅಷ್ಟರೊಳಗೆ ಭೀಕರವಾದಂತಹ ಕ್ಷಾಮ ಬಂದ್ಬಿಡ್ತು ಬಂಗಾಳ ಪ್ರದೇಶದಲ್ಲಿ. ಭೀಕರ, ಜನ ಎಲ್ಲ ಸಾಯಕ್ಕೆ ಶುರು ಆಗ್ಬಿಟ್ರು. ಆಗ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಹೇಳಿದ್ರು, ಮೊದಲು ಹೋಗಿ ಏನು ಯಾರು ಕ್ಷಾಮದಿಂದ ಪೀಡಿತರಾಗಿದ್ರಲ್ಲ ಅವ್ರಿಗೆಲ್ಲರಿಗೂ ನಾವು ಆಶ್ರಯ ಕೊಡಕ್ ಶುರು ಮಾಡ್ಬೇಕು, ಅವ್ರಿಗೆ ಆಹಾರ ಕೊಡಕ್ ಶುರು ಮಾಡ್ಬೇಕು. ಶಿಷ್ಯರು ಕೇಳಿದ್ರು, ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿದೆ ಸ್ವಾಮೀಜಿ, ದುಡ್ಡೆಲ್ಲಿದೆ? ಅಯ್ಯೋ ಹೌದಲ್ವಾ, ದುಡ್ಡೆಲ್ಲಿದೆಯಲ್ಲ, ಸರಿ ಒಂದ್ ಕೆಲಸ ಮಾಡಿ, ಜಮೀನ್ ಕೊಂಡ್ಕೊಂಡಿದೀವಲ್ಲ ಮಠಕ್ಕೆ ಅಂತೇಳಿ ಅದನ್ನ ಮಾರ್ಬಿಡೋಣ. ಸ್ವಾಮೀಜಿ ಹುಚ್ಚಿಗೆ ಚಿಡ್ದಿದ್ಯಾ ನಿಮ್ಗೆ? ಇಷ್ಟು ವರ್ಷ ನಾವು ರಕ್ತ ಬಸ್ತು ಹಣ ಸಂಗ್ರಹ ಮಾಡಿದೀವಿ, ಅದು ನಿಮ್ ಜೀವನದ ದೊಡ್ಡ ಕನಸು ಕೂಡ, ಅದೊಂದು ಮಠ ಕಟ್ಟಬೇಕು ಅಂತೇಳಿ, ಅದನ್ನ ಮಾರಕ್ಕಾಗತ್ತೆ ಅಂತ ಹೇಳಿದ್ರೆ, ಮೊದಲು ದೀನದಲಿತರ ಸೇವೆಗೆ ನಾವು ಜೀವನ ಮುಡುಪಾಗಿಟ್ಕೋಬೇಕು, ಮೊದಲು ಅದನ್ನ ಮಾರಿ ಅಂದ್ರು. ಮಾರಿದ್ರು, ಜನಸೇವೆ ಮಾಡಿದ್ರು. ಅದಾದ ಒಂದು ಹಲವು ವರ್ಷಗಳಿಗೆ ಮತ್ತೆ ತಿರ್ಗಾ ಸಂಗ್ರಹ ಮಾಡಿದ್ರು, ಒಂದು ರಾಮಕೃಷ್ಣ ಮಠವನ್ನ ಅಲ್ಲಿ ಸ್ಥಾಪನೆ ಮಾಡಿದ್ರು ಗಂಗಾ ತೀರದಲ್ಲಿ.
ರಾಮಕೃಷ್ಣ ಮಠ ಶುರುವಾಗಿ 100 ವರ್ಷಗಳು ಕಳೆದಿದೆ. 100 ವರ್ಷ. ಎಂತಹ ಅದ್ಭುತವಾದ ಒಂದು ಸಿಸ್ಟಮ್ನ ಅವರು ಮಾಡಿದ್ರು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಮಠ ನಿಂತ್ಕೋಬಾರ್ದು. ಸಿಸ್ಟಮ್ ಡ್ರಿವನ್ ಆದ್ರೆ ಅದು ತುಂಬಾ ವರ್ಷಗಳ ಕಾಲ ಇರುತ್ತೆ. ಪರ್ಸನ್ ಡ್ರಿವನ್ ಆದ್ರೆ ಆ ವ್ಯಕ್ತಿ ಮುಗಿದೋಗ್ಬಿಡುತ್ತೆ. ಹಾಗಾಗಿ ಯಾರಾದ್ರೂ ರಾಮಕೃಷ್ಣ ಮಠದ ಸಂಪರ್ಕ ನಿಮ್ಗೆಲ್ಲ ಇರಬೇಕು. ಇವತ್ತು ಯಾರು ರಾಮಕೃಷ್ಣ ಮಠದ ಅಧ್ಯಕ್ಷರು ನಮಗೆ ಗೊತ್ತಿಲ್ಲ. ಅದು ಹಿಂದೆ ಯಾರಿದ್ರು ಗೊತ್ತಿಲ್ಲ. ಅವ್ರಿಗೆ ಮುಂಚೆ ಯಾರಿದ್ರು ಗೊತ್ತಿಲ್ಲ. ಅದೇ ರಾಮಕೃಷ್ಣ ಮಠ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿ ದಶಕ ಇಡೀ ಜಗತ್ತಲ್ಲಿ ವಿಸ್ತಾರ ಆಗ್ತಾ 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 ಹೋಗ್ತಲೇ ಇದೆ. ಅದ್ಭುತವಾದ ಸಿಸ್ಟಮ್. ಒಂದು ಕರಪ್ಷನ್ ಆಗಿದೆ ಅಂತೇಳಿ ಇಲ್ಲಿವರೆಗೂ ಯಾರಾದ್ರೂ ಕೇಳಿದ್ರ? ಇಲ್ಲ. ಅಲ್ಲಿನ ಯಾರಾದ್ರೂ ಸ್ವಾಮೀಜಿಗಳಾಗ್ಲಿ ಅಥವಾ ಅಲ್ಲಿನ ಅಧ್ಯಕ್ಷರ ಮೇಲಾಗ್ಲಿ ಯಾವ್ದಾದ್ರು ಒಂದು ಕಪ್ಪು ಕಳಕೈತೆ ಇಲ್ಲವೇ ಇಲ್ಲ. ಅಂದ್ರೆ ಎಷ್ಟು ಅದ್ಭುತವಾದಂತಹ ಒಂದು ಸಿಸ್ಟಮ್ ಅನ್ನು ಡೆವಲಪ್ ಮಾಡಿದ್ರು ವಿವೇಕಾನಂದರು. ಸಿಸ್ಟಮ್ ಡ್ರಿವನ್. ಹಾಗಾಗಿನೇ ಅವರು ಅಧ್ಯಕ್ಷ ಆಗ್ಲೇ ಇಲ್ಲ. ರಾಮಕೃಷ್ಣ ಮಠಕ್ಕೆ ಅಧ್ಯಕ್ಷ ಆಗ್ಲಿಲ್ಲ. ಅವರು ಬೇರೆಯವ್ರನ್ನೇ ಅಧ್ಯಕ್ಷ ಮಾಡ್ಕೊಂಡವರು. ಇಡೀ ರಾಮಕೃಷ್ಣ ಮಠದ ಕೇಂದ್ರ ಬಿಂದು ಆಗಿದ್ರು ಕೂಡ ಅವ್ರ ಅಧ್ಯಕ್ಷ ಯಾವತ್ತೂ ಆಗ್ಲೇ ಇಲ್ಲ. ಯಾಕೆಂತ ಹೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಅಧ್ಯಕ್ಷ ಆದ್ರೆ ನನ್ನನ್ನು ನೋಡೋಕೋಸ್ಕರ ಜನ ಬರ್ತಾರೆ, ನನ್ನ ಸುತ್ತಮುತ್ತ ಕೂತ್ಕೊಳ್ತೆ. ನನ್ನ ನಂತರ ಯಾರು ನನ್ನ ನಂತರ? ಹೀಗಾಗಿ ಆ ವ್ಯವಸ್ಥೆಯನ್ನ ಮಾಡಿ ಆವತ್ತಿಂದನೇ ಅಧ್ಯಕ್ಷರನ್ನ ಬೇರೆ ಮಾಡ್ಕೊಂಡ್ರು. ಮತ್ತೆ ಇನ್ನೊಂದು ಅದ್ಭುತವಾದಂತಹ ಇದು ಮಾಡಿದಂತ ಹೇಳಿದ್ರೆ, ಅಲ್ಲಿ ಆಶ್ರಮ, ಅಲ್ಲಿ ಸ್ವಾಮೀಜಿಗಳು ಯಾರಾಗ್ಬೇಕು? ನಮ್ಮಲ್ಲೂ ಸಾವಿರಾರು ಮಠಗಳಿದೆ. ಒಂದು ಸಮುದಾಯ, ಒಂದು ಉಪಜಾತಿ, ಜಾತಿ, ಇದರೊಳಗಡೆನೆ ಆ ಮಠಗಳು ನಡ್ಕೊಂಡು ಹೋಗ್ತವೆ. ಅದೇ ರಾಮಕೃಷ್ಣಾಶ್ರಮದಲ್ಲಿ ಯಾರು ಸ್ವಾಮೀಜಿ ಆಗ್ಬೇಕು? ಯಾವುದೇ ಜಾತಿ, ಯಾವುದೇ ಸಮುದಾಯ, ಯಾವುದೇ ಧರ್ಮದವರಾದ್ರೂ ಕೂಡ ಅಲ್ಲಿ ಸ್ವಾಮೀಜಿ ಆಗಬಹುದು. ಆವತ್ತು ಆಗ್ಬೋದಿತ್ತು, ಇವತ್ತು ಆಗ್ಬೋದು, ಮುಂದೆನೂ ಕೂಡ ಆಗ್ಬೋದು. ಕೇವಲ ಆ ಮಠದ ಸಿದ್ಧಾಂತಕ್ಕೆ ಮಾತ್ರ ಬದ್ಧರಾಗಿರ್ಬೇಕು. ನಿಮ್ಮ ಸಿದ್ಧಾಂತ ಅಲ್ಲ, ನಮ್ಮ ಸಿದ್ಧಾಂತ ಅಂತ ಹೇಳಿದ್ರೆ ಹೇಗೆ ಈ ಸಿದ್ಧಾಂತಗಳು ಬರ್ತವೆ ಅಂತ ಹೇಳಿದ್ರೆ, ಹೇಗೆ ಜಾತಿಗಳು ಹುಡ್ತವೆ ಅಂತ ಹೇಳಿದ್ರೆ, ನಂದೇನೋ ಒಂದು ನಂಬಿಕೆ. ಯಾವಾಗ ನಾನೊಂದು ನಂಬಿಕೆ ಇಟ್ಕೊಂತೀನಿ, ನಾನೇನ್ ಮಾಡ್ತೀನಿ, ನಂತರದ ನಂಬಿಕೆ ಇರ್ತಕ್ಕಂಥ ಇನ್ನೊಂದಿಬ್ರು ಮೂವರು ನೋಡ್ಕೊಂತೀನಿ. ಬರ್ತಾ ಬರ್ತಾ ಒಂದಷ್ಟು ಜನ ನಂಬಿಕೆ ಇರ್ತಕ್ಕಂಥಲ್ಲ ಒಟ್ಟಿಗೆ ಸೇರ್ಕೊಂತೀವಿ. ಅದು ಯಾವ್ದಾರು ಆಗಿರ್ಬೋದು, ರೋಟರಿ ಆಗಿರ್ಲಿ, ಲಯನ್ಸ್ ಆಗಿರ್ಲಿ, ಯಾವ್ದಾರು ನೋಡ್ಕೊಂಡೋಗಿರ್ಲಿ, ಅಥವಾ ಯಾವ್ದಾರು ಒಂದು ಸಮುದಾಯ ಆಗಿರ್ಲಿ. ಈ ನಂಬಿಕೆ ಬೆಳೀತಾ ಬೆಳೀತಾ ಏನಾಗುತ್ತೆ, ಒಂದು ಸಮುದಾಯ ನಿರ್ಮಾಣ ಆಗ್ಬಿಡ್ತದೆ. ಈ ಸಮುದಾಯಕ್ಕೆ ಇನ್ನೊಂದು ನಂಬಿಕೆ ಬಂದಾಗ ಏನಾಗುತ್ತೆ, ಇನ್ನೊಂದು ನಂಬಿಕೆ ಬಂದಾಗ ಘರ್ಷಣೆ ಶುರುವಾಗುತ್ತೆ. ಹಾಗಾಗಿನೇ ಯಾವುದೇ ನಂಬಿಕೆ ಒಳಗಡೆ ಮಠವನ್ನ ಕಟ್ಲಿಕ್ಕೆ ಹೋಗ್ಲಿಲ್ಲ. ತತ್ವದ ಅಡಿಯಲ್ಲಿ ಗೆದ್ರು. ನೀನ್ ಯಾವುದೇ ನಂಬಿಕೆಯವನಾಗಿರು, ಇಲ್ಲಿಗೆ ಬಂದ್ಮೇಲೆ ರಾಮಕೃಷ್ಣರ ತತ್ವಕ್ಕೆ ನೀನು ಒಳಪಟ್ಟಿದೀಯಾ, ನೀನು ಒಳಪಟ್ಟಿದೀನಿ ಅಂತ ಹೇಳಿದ್ರೆ ಮುಗೀತು. ನಿನ್ ಜಾತಿ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನೀನು ಸ್ವಾಮೀಜಿ ಆಗ್ಬೋದು. ಎಂತ ಬ್ಯೂಟಿಫುಲ್ ಸಿಸ್ಟಮ್ ಮಾಡಿ ಇಟ್ಟಿದಾರಲ್ಲ. ಇವತ್ತು ನೋಡಿ ನಮ್ಮ ಕಣ್ಮುಂದೆ ಎಷ್ಟು ರಾಮಕೃಷ್ಣಾಶ್ರಮ, ಇಲ್ಲೇ ತುರುವೇಕೆರೆ ರಾಮಕೃಷ್ಣಾಶ್ರಮ ಇದೆ, ನಮ್ಮಲ್ಲಿದೆ, ತುಮಕೂರಲ್ಲಿದೆ. ಇದು ಕೇವಲ ಭಾರತದಲ್ಲ, ಇಡೀ ಜಗತ್ತಲ್ಲಿ ನೀವು ಯಾವ ಮೂಲೆ ಹೋದ್ರೂ ಕೂಡ ರಾಮಕೃಷ್ಣಾಶ್ರಮಗಳು ಅಷ್ಟೊಂದು ಪಸ್ತಿದ್ದಾವೆ. ಎಲ್ಲೂ ಕೂಡ ಸಿಸ್ಟಮ್ ಅಲ್ಲಿ ಒಂದು ಸಣ್ಣ ನ್ಯೂನತೆ ಕೂಡ ಬಂದಿಲ್ಲ. ಇಷ್ಟೆಲ್ಲ ಎಷ್ಟು ವರ್ಷದಲ್ಲಿ ಸಾಧನೆ ಮಾಡಕ್ ಸಾಧ್ಯ ಆಯ್ತು ಹೇಳಿ? ಕೇವಲ 10 ವರ್ಷದಲ್ಲಿ. ಇದ್ರ ಇಂಪಾರ್ಟೆಂಟ್. ಆ 10 ವರ್ಷದಲ್ಲಿ 4 ವರ್ಷ ಫಾರಿನ್ ಅಲ್ಲಿ ಇದ್ರು. ಇನ್ನು ಭಾರತದಲ್ಲಿ ಇದ್ದು ಕೇವಲ 6 ವರ್ಷ ಬಂಧುಗಳೇ, ಕೇವಲ 6 ವರ್ಷ. ಜಗತ್ತಲ್ಲಿರ್ತಕ್ಕಂಥ ಎಲ್ಲ ತತ್ವಜ್ಞಾನಿಗಳು, ವಿಜ್ಞಾನಿಗಳು, ರಾಜಕೀಯ ಪೀಡಿತರು ಎಲ್ಲರೂ ಮರಳಾಗೋಗಿದ್ರು ವಿವೇಕಾನಂದರಿಗೆ. ಅದು ಶುರುವಾಗಿದ್ದೇನೆ 1893 ಚಿಕಾಗೋ ಭಾಷಣ. ಸಮಯ ಬಹಳ ಜಾಸ್ತಿ ಆಗ್ಬಿಡ್ತು ಅನ್ಸುತ್ತೆ. ಇನ್ನು 10 ನಿಮಿಷ ಸಮಯ ಇರೋದ್ರಿಂದ ನೇರವಾಗಿ ಆ ಭಾಷಣಕ್ಕೆ ಬಂದ್ಬಿಡ್ತೀನಿ. ನಾವ್ ಯಾವಾಗಲೂ ಕೇಳ್ತಾ ಇರ್ತೀವಿ, ಚಿಕಾಗೋದಲ್ಲಿ ಭಾಷಣ ಮಾಡಿದ್ರು, ಹೌದಲ್ವಾ? ಚಿಕಾಗೋದಲ್ಲಿ ಏನ್ ಭಾಷಣ ಮಾಡಿದ್ರು ಕೇಳಿದೀವಾ? ಸುಮ್ಮನೆ ಅದ್ರ ತುಣುಕನ್ನ ಹೇಳ್ಬಿಡ್ತೀನಿ. ಹೇಳಿಲ್ಲ ಅಂತ ಹೇಳಿದ್ರೆ ಈ ಭಾಷಣವನ್ನ ಕೇಳೋದಕ್ಕೆ ಮುಂಚೆ ಆವತ್ತಿನ ಜಗತ್ತಿನ ಮನಸ್ಥಿತಿ ಅರ್ಥ ಮಾಡ್ಕೋಬೇಕಿತ್ತು. ನೋಡಿ, ಭಾರತ ಅಂದ್ರೆ ಇಡೀ ಜಗತ್ತಿಗೆ ಒಂದು ಹಾವಾಡಿಗರ ದೇಶ, ಕಳ್ಳರ ದೇಶ, ಸ್ಲಮ್ ಅಲ್ಲಿ ವಾಸ ಮಾಡ್ತಿತ್ತು ಬಡವರ ಅವಿದ್ಯಾವಂತರ ದೇಶ. ಆ ದೇಶಕ್ಕೆ ಒಂದು ಗೊತ್ತಿಲ್ಲ, ಗುರಿ ಇಲ್ಲ, ಏನೇನೋ ಮಾಡ್ತಾರೆ, ಏನೇನೋ ಬೆಂಕಿ ಇಟ್ಕೊಂತಾರೆ, ಏನೇನೋ ಮಾಡ್ತಾರೆ, ಎಲ್ಲ ಅವಿವೇಕಗಳ ಜಾಗ ಅಂತೇಳಿ ಇಡೀ ಜಗತ್ತು ಅನ್ಕೊಂಡಿತ್ತು. ಇಲ್ಲಿ ಒಳಗಡೆ ಇದ್ದಂತ ತತ್ವಜ್ಞಾನ, ಋಷಿ ಮುನಿಗಳ ಸಂಸ್ಕಾರ, ಇದು ವೇದ ಯಾವುದು ಆಚೆ ಕಡೆಗೆ ಹೋಗಿರ್ಲಿಲ್ಲ. ಅವೆಲ್ಲವನ್ನ ಮುಚ್ಚಿಟ್ಬಿಟ್ಟಿದ್ರು. ಆಚೆ ಕಡೆಗೆ ಪ್ರೊಜೆಕ್ಟ್ ಆಗಿದ್ದೇನು ಅಂತ ಹೇಳಿದ್ರೆ, ಇದೊಂದು ಅವಿದ್ಯಾವಂತರ, ಅಶುದ್ಧಿಯಿಂದಿರ್ತಕ್ಕಂಥ ಕೊಳಕು ಜನರ, ಬಡ ಜನರ, ನಿರ್ಗತಿಕರ, ಹಸುವಿನಿಂದ ಒದ್ದಾಡ್ತಿರ್ತಕ್ಕಂಥ ದೇಶ. ಇದಕ್ಕೊಂದು ತತ್ವ ಇಲ್ಲ, ದೇಶ ಪ್ರೇಮ ಇಲ್ಲ, ಏನೂ ಇಲ್ಲ.
ಆದ್ರೆ ನಮ್ಮ ಧರ್ಮಗಳು ಅಲ್ಲಿ ತುಂಬಾ ಧರ್ಮ ಸಮ್ಮೇಳನ, ಅದು ಚಿಕಾಗೋದ ವಿಶ್ವ ಧರ್ಮ ಸಮ್ಮೇಳನ. ಅಲ್ಲಿ ಯಹೂದಿಗಳು ಬಂದಿದ್ರು, ಕ್ರಿಶ್ಚಿಯನ್ಸ್ ಬಂದಿದ್ರು, ಮುಸಲ್ಮಾನರುಗಳು ಬಂದಿದ್ರು, ಹೆಲಿಯೋಸ್ ಧರ್ಮದವ್ರು ಬಂದಿದ್ರು, ಬೇರೆ ಬೇರೆ ಧರ್ಮದವ್ರು ಬಂದ್ರು. ಅವ್ರಿಗೆಲ್ಲರಿಗೂ ನಮ್ಮ ಧರ್ಮವೇ ಶ್ರೇಷ್ಠ. ಯಾಕೆಂದ್ರೆ ನಮ್ಮ ಧರ್ಮಕ್ಕೊಂದು ಧರ್ಮಗುರು ಇದ್ದಾನೆ, ನಮ್ಗೊಂದು ಧರ್ಮ ಗ್ರಂಥ ಇದೆ, ಒಂದು ಶ್ರೇಷ್ಠವಾದಂತಹ ಅನುಯಾಯಿಗಳಿದ್ದಾರೆ, ಲಕ್ಷಾಂತರ ಸಮುದಾಯದವರು ಇದ್ದಾರೆ. ಹಾಗಾಗಿ ನಮ್ಮ ಧರ್ಮಗಳೇ ಶ್ರೇಷ್ಠ ಶ್ರೇಷ್ಠ ಅಂತೇಳಿ ಒಂದು ದೊಡ್ಡ ಒಂದು ಏನು ಹಮ್ಮೊಬ್ಬಿನಿಂದ ಬಂದಿದ್ರು. ಭಾರತದವ್ರ ಹೊರಗಡೆ ಹೋಗ್ತಾನೆ ಇರಲಿಲ್ಲ. ಇವರು ಕಾವ್ಯ ಹಾಕೊಂಡು ಕೂತಿದ್ರಲ್ಲ, ಯಾರು ಇವ್ರ ಕಡೆಗೆ ತಿರುಗೇ ನೋಡ್ತಿರ್ಲಿಲ್ಲ, ಅಷ್ಟು ಅಸಡ್ಡೆ. ಕಡೆಗೆ ಅವ್ರಿಗೆ ಮಾತಾಡೋದಕ್ಕೆ ಅಲ್ಲಿನ ಯಾರೋ ಒಬ್ರು ಪ್ರೊಫೆಸರ್ ಇನ್ಫ್ಲೂಯೆನ್ಸ್ ತಗೊಂಡು ಆಮೇಲೆ ಇವ್ರಿಗೆ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದ್ದು. ಆ ಅವಕಾಶ ಸಿಕ್ಕಿದಾಗ ಇವರು ಭಾಷಣ ಮಾಡಕ್ಕೆ ಅಂತ ಬರ್ಬೇಕಾರೆ ಇವನ್ ಅವ್ರ ಮನಸ್ಸಲ್ಲೂ ಧೈರ್ಯ ಇರಲಿಲ್ಲ ರೀ. ಅವ್ರಿಗೂ ಒಂಥರ ಇನ್ಫಿನಿಟಿ ಕಾಂಪ್ಲೆಕ್ಸ್ ಇತ್ತು. ಏನಪ್ಪ ಇಷ್ಟೊಂದು ಇದಾಗ್ತದೆ, ಇವ್ರ ಮುಂದೆ ಹೆಂಗ್ ಭಾಷಣ ಮಾಡ್ಲಿ ಅಂತೇಳಿ. ಆದ್ರೆ ಯಾವಾಗ ಹೋಗಿ ಆ ಮೊದಲ ಮಾತುಗಳನ್ನು ಹೇಳಿದ್ರಲ್ಲ, ಏನ್ ಹೇಳಿದ್ರು ಅವರು, ಅಮೆರಿಕ ದೇಶದ ಅಕ್ಕ ತಂಗಿಯರೇ. ಅಲ್ಲಿವರೆಗೂ ಆ ಕಾನ್ಸೆಪ್ಟೇ ಗೊತ್ತಿಲ್ಲ ರೀ ಜನಕ್ಕೆ. ಜೆಂಟ್ಲ್ಮೆನ್, ಲೇಡೀಸ್ ಇದೇ ತರ ಮಾತಾಡ್ಕೊಂಡು ನಾನು ಬೇರೆ ನೀನ್ ಬೇರೆ ಅಂತಕ್ಕಂಥದ್ದೇ ವ್ಯವಸ್ಥೆ ಒಳಗಡೆ ಇದ್ದಾಗ, ನಾನು ಬೇರೆ ನೀನ್ ಬೇರೆ, ನಿನಗಿಂತ ನಾನ್ ಶ್ರೇಷ್ಠ, ಇಷ್ಟೇ ವ್ಯವಸ್ಥೆಯಲ್ಲಿ ಇದ್ದವ್ರಿಗೆ ಬಂದಂತ ಒಬ್ಬ ಅಪರಿಚಿತ ವ್ಯಕ್ತಿ ನನ್ನ ಅಣ್ಣ ತಮ್ಮಂದಿರ ಅಲ್ಲಿ ಅಕ್ಕ ತಂಗಿ ಅನ್ನಲ್ಲ, ಅಣ್ಣ ತಮ್ಮಂದಿರಲ್ಲ, ಯಾರೋ ಒಬ್ಬ ಅಪರಿಚಿತ ನಮ್ಮನ ಅಕ್ಕ ತಂಗಿದ್ರೆ ಅಣ್ಣ ತಮ್ಮಂದಿರ ಅಂತ ಹೇಳ್ತಿದ್ದಂಗೆನೆ ಒಂಥರ ಮಿಂಚಾದಂಗ ಆಗ್ಬಿಡ್ತು. 15 ನಿಮಿಷ ಕರ್ತವ್ಯ ಮಾಡಿದ್ದಾರೆ, 15 ನಿಮಿಷ ಚಪ್ಪಾಳೆ ಹೊಡ್ಕೊಂಡಿದ್ದಾರೆ, ನಿಂತೇ ಇಲ್ಲ ಚಪ್ಪಾಳೆ. ಬೇರೆ ಯಾರಾದ್ರೂ ಆ ಸಂದರ್ಭದಲ್ಲಿ ನಾವು ಗುಲಾಮರಾಗಿದ್ದೀವಿ, 100,000 ವರ್ಷದ ಗುಲಾಮರು, ಮೊಘಲರ ಗುಲಾಮರಾಗಿದ್ದೀವಿ, ಈಗ ಕ್ರಿಶ್ಚಿಯನ್ರಿಗೆ ಗುಲಾಮರಾಗಿದ್ದೀವಿ, ನಮ್ದು ಅಂತ ಹೇಳ್ಕೊಳಕ್ ಯಾವ ಸತ್ವವೂ ಇಲ್ಲ. ಅಂತದ್ರಲ್ಲಿ ಅಲ್ಲಿ ಹೋಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಅದಿನ್ಯಾವ ಅಂತ ಶಕ್ತಿ ಇತ್ತು? ಹೋಗ್ಲ ಮಾತಾಡೋ ವಿಚಾರನು ನೇರವಾಗಿ ಬಂದ್ರು ನನ್ನ ಧರ್ಮ ಹೆಂಗೆ ಶ್ರೇಷ್ಠ ಅಂತೇಳಿ. ಯಾವ ಧರ್ಮವನ್ನ ಇಡೀ ಜಗತ್ತು ಕೊಳಕು, ಅಶುದ್ಧಿ, ಭವಿಷ್ಯವೇ ಇಲ್ದಿರ್ತಕ್ಕಂಥ, ಇವತ್ತು ನಾಳೆ ಸತ್ತೋಗ್ತಿರ್ತಕ್ಕಂಥ ಧರ್ಮ ಅಂತ ಮೂದಲಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಧರ್ಮವನ್ನ ಹಿಡ್ಕೊಂಡು ಪಾಠ ಶುರು ಮಾಡಿದ್ರಲ್ಲ, ಏನಂತ ಪಾಠ ಶುರು ಮಾಡಿದವರು? ಜಗತ್ತಿನ ಸಹಿಷ್ಣುತೆಯನ್ನ, ಸರ್ವಧರ್ಮ ಸ್ವೀಕಾರ ಭಾರವನ್ನ ಬೋಧಿಸಿದ ಧರ್ಮಕ್ಕೆ ಸೇರಿದ್ದವನು ನಾನು ಅನ್ನೋದು ನನಗೆ ಹೆಮ್ಮೆ ಇದೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಜಗತ್ತಿಗೆ ಸಹಿಷ್ಣುತೆಯನ್ನ ಹೇಳ್ಕೊಟ್ಟಂತಹ ಧರ್ಮ ನಂದು. ಟಾಲರೆನ್ಸ್, ಸರ್ವಧರ್ಮ ಸ್ವೀಕಾರ ಭಾವನೆಯನ್ನು ಸುಭರಿಸಿದಂತಹ ಧರ್ಮ ನಂದು. ಆ ಧರ್ಮಕ್ಕೆ ನಾವು ಸೇರಿದ್ರು. ಅಲ್ಲಿವರೆಗೂ ಸರ್ವಧರ್ಮವನ್ನು ಸ್ವೀಕರಿಸ ಮಾತಾಡ್ತಕ್ಕಂಥ ಭಾವನೆನೇ ಯಾರಿಗೂ ಇರಲಿಲ್ಲ. ನನ್ನ ಧರ್ಮ ಶ್ರೇಷ್ಠ, ಇಲ್ಲ ನಿನ್ ಧರ್ಮಕ್ಕೆ ಬರ್ಬೇಕು, ನನ್ನ ಧರ್ಮಕ್ಕೆ ಬರ್ಬೇಕು, ಇಲ್ಲ ನಾನು ಸಾಯಿಸ್ತೀನಿ. ಇಡೀ ಯುರೋಪ್ ಖಂಡ ಇದೆಯಲ್ಲ, ಇಡೀ ಯುರೋಪ್ ಖಂಡದಲ್ಲಿ ಕೇವಲ 50 ವರ್ಷದಲ್ಲಿ ಕ್ರಿಶ್ಚಿಯಾನಿಟಿ ಇಡೀ ಯುರೋಪ್ ಖಂಡವನ್ನು ಕ್ರಿಶ್ಚಿಯನ್ ಮಯ ಮಾಡ್ಬಿಟ್ಟಿತ್ತು. ಅಲ್ಲಿ 67 ಧರ್ಮಗಳಿದ್ವು, 67 ಪ್ರದೇಶಗಳಿದ್ವು, 67 ಬೇರೆ ಬೇರೆ ಧರ್ಮಗಳಿದ್ವು. ಎಲ್ಲವನ್ನ ನಾಶ ಮಾಡ್ಬಿಡ್ತು ಕ್ರಿಶ್ಚಿಯಾನಿಟಿ ಕೇವಲ 50 ವರ್ಷದಲ್ಲಿ. 15 ವರ್ಷದಲ್ಲಿ ಪರ್ಷಿಯಾ ಅಂತ ಹೇಳಿದ್ವಿ, ಇವತ್ತು ಇರಾನ್ ಅಂತ ಹೇಳ್ತೀವಿ. 15 ವರ್ಷದಲ್ಲಿ ಆ ಇರಾನ್ ಅಲ್ಲಿ ಇದ್ದಂತಹ ಪರ್ಷಿಯನ್ ಧರ್ಮವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅಲ್ಲಿ ಮುಸಲ್ಮಾನ್ ಧರ್ಮವನ್ನ ಇಂಟ್ರೊಡ್ಯೂಸ್ ಮಾಡ್ತು 15 ವರ್ಷದಲ್ಲಿ. ಕೇವಲ 17 ವರ್ಷದಲ್ಲಿ ಇವತ್ತಿನ ಇರಾಕ್ ಅಂತ ಏನಿದೆ ಅಲ್ಲಿ ಬೆಬಿಲೋನಿಯನ್ ಸಂಸ್ಕೃತಿ ಇತ್ತು, ಧರ್ಮ ಇತ್ತು. ಆ ಇಡೀ ಧರ್ಮವನ್ನ ನಾಶ ಮಾಡಿ ಅಲ್ಲಿ ಮುಸಲ್ಮಾನ ಸಂಸ್ಕೃತಿ ಬಂತು ಕೇವಲ 17 ವರ್ಷದಲ್ಲಿ. ಈಜಿಪ್ಟ್ ಅಲ್ಲಿ ಮಿಸ್ ಅಂತಕ್ಕಂತಹ ಒಂದು ಧರ್ಮ ಇತ್ತು. ಕೇವಲ 21 ವರ್ಷ ಆಕ್ರಮಣ ಮಾಡಿ ಇಡೀ ಯುರೋಪ್ ಅನ್ನ ಮುಸಲ್ಮಾನ್ ಮಯ ಮಾಡಿದ್ರು. ಅದ್ರ ಅರ್ಥ ಏನು? ಯಾಕೆ ಮುಸಲ್ಮಾನ್ ಮಯ ಮಾಡಿದ್ರು, ಯಾಕೆ ಕ್ರಿಶ್ಚಿಯನ್ ಮಯ ಮಾಡಿದ್ರು ಅಂದ್ರೆ, ಕ್ರಿಶ್ಚಿಯನ್ಗೆ ಅನ್ಸುತ್ತೆ ನನ್ನ ಧರ್ಮ ಬಿಟ್ಟು ಬೇರೆ ಯಾವ ಧರ್ಮನೂ ಶ್ರೇಷ್ಠ ಅಲ್ಲ, ನೀನ್ ನನ್ನ ಧರ್ಮಕ್ಕೆ ಬಾಗಿಲ್ಲ, ನೀ ಸತ್ತೋಗು. ಎಲ್ಲಾ ಧರ್ಮಗಳಿಗೆ ಇಂಥ ಭಾವನೆ ಇದ್ದಾಗ ಅಲ್ಲಿ ಹೋಗಿ ನಿಂತ್ಕೊಂಡು ಹೇಳ್ತಾರೆ, ಸರ್ವಧರ್ಮ ಸ್ವೀಕಾರ ಭಾವವನ್ನ, ಎಲ್ಲಾ ಧರ್ಮವನ್ನು ಸ್ವೀಕರಿಸ್ತೀನಿ ನಾವು. ಆ ಧರ್ಮ ನಮ್ದು ಹಿಂದೂ ಧರ್ಮ, ಅಂತ ಧರ್ಮದಿಂದ ನಾನು ಬಂದಿದ್ದೀನಿ. ಅಂತಹ ಧರ್ಮಕ್ಕೆ ಸೇರಿದವನು ಎಂಬತಕ್ಕಂಥ ಹೆಮ್ಮೆ ನನ್ನದು. ನಾವು ಸರ್ವ ಮತ ಸಹಿಷ್ಣುತೆಯನ್ನು ಒಪ್ಪುತ್ತೀವಷ್ಟೇ ಅಲ್ಲ, ಸಕಲ ಧರ್ಮಗಳು ಸತ್ವವೆಂದು ಒಪ್ಪುತ್ತೇವೆ. ಎಲ್ಲ ಧರ್ಮವೂ ಶ್ರೇಷ್ಠ, ಎಲ್ಲ ದೇವರು ಶ್ರೇಷ್ಠ, ಅದನ್ನು ನಾವು ಒಪ್ತೀವಿ. ಯಾವ ಧರ್ಮದ ಪವಿತ್ರ ಭಾಷೆಗೆ ಎಕ್ಸ್ಕ್ಲೂಷನ್ ಎಂಬ ಪದ ಅನುವಾದಿಸಲು ಸಾಧ್ಯವೇ ಇಲ್ಲವೋ ಅಂತಹ ಧರ್ಮಕ್ಕೆ ಸೇರಿದ ಹೆಮ್ಮೆ ನನ್ನದು. ನನ್ನ ಧರ್ಮದ ಭಾಷೆ ಇದೆಯಲ್ಲ, ನನ್ನ ಹಿಂದೂ ಧರ್ಮದ ಭಾಷೆ ಇದೆಯಲ್ಲ, ಈ ಧರ್ಮಕ್ಕೆ ಎಕ್ಸ್ಕ್ಲೂಷನ್ ಅಂದ್ರೆ ನೀನ್ ನಮ್ಮನ್ನೆಲ್ಲ ಗೊತ್ತೇ ಇಲ್ಲ, ಅದಕ್ಕೆ ಆ ಪದವೇ ಇಲ್ಲ ನಮ್ಮ ಡಿಕ್ಷನರಿನಲ್ಲಿ. ಅಂದ್ರೆ ಎಲ್ಲರೂ ನಮ್ಮವರೇ ಅಂತಕ್ಕಂಥ ಭಾವನೆ. ಯಾವ ಧರ್ಮದ ಪವಿತ್ರ ಭಾಷೆಗೆ ಎಕ್ಸ್ಕ್ಲೂಷನ್ ಅಂತಕ್ಕಂಥ ಪದವನ್ನು ಅನುವಾದಿಸಲು ಸಾಧ್ಯವೇ ಇಲ್ಲವೋ ಆ ಧರ್ಮಕ್ಕೆ ಸೇರಿದಂತಹ ಹೆಮ್ಮೆ ನನ್ನದು. ಪ್ರಪಂಚದ ಎಲ್ಲ ಧರ್ಮಗಳ, ಎಲ್ಲ ರಾಷ್ಟ್ರಗಳ ಸಂಕಟ ಪೀಡಿತ ನಿರಾಶ್ರಿತರಿಗೆ ಆಶ್ರಯವನ್ನಿತ್ತ ರಾಷ್ಟ್ರಕ್ಕೆ ಸೇರಿದವನು ಅಂತಕ್ಕಂಥ ಹೆಮ್ಮೆ ನನ್ನದು. ಜಗತ್ತಲ್ಲಿ ಯಾರಾದ್ರೂ ತಿರಸ್ಕಾರಕ್ಕೆ ಒಳಗಾಗ್ಲಿ, ಯಾರಾದ್ರೂ ಸಂಕಟಕ್ಕೆ ಒಳಗಾಗ್ಲಿ, ಅವ್ರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ದೇಶ ನಮ್ಮದು.
ಹೌದಲ್ವಾ? ಅಲ್ಲಿ ಯಹೂದಿಗಳ ಮೇಲೆ ಆಕ್ರಮಣ ಆದಾಗ ಇಸ್ರೇಲ್ ಅಲ್ಲಿ ಒಬ್ಬರನ್ನ ಬದುಕೋಕೆ ಬಿಡಲ್ಲ ಅಂತ ಎಲ್ಲರ ಕತ್ತರಿಸಾಕ್ತಾ ಇದ್ದಾಗ ಜಗತ್ತಲ್ಲಿ ಯಾವ ದೇಶಕ್ಕೆ ಹೋದ್ರು ಅಲ್ಲಿ ಕತ್ತರಿಸಾಕೋರು ಅವ್ರನ್ನ. ನೋಡಿ, ಎಲ್ಲ ಕ್ರಿಶ್ಚಿಯನ್ ದೇಶಕ್ಕೆ ಹುಟ್ಟಿದ್ರೆ ಯಹೂದಿಗಳಿಂದ, ಆ ಕ್ರಿಶ್ಚಿಯನ್ ದೇಶಕ್ಕೂ ಅವರೇ ಕತ್ತರಿಸಾಕೋರು. ಎಲ್ಲಿಗೆ ಹೋಗ್ಬೇಕು ಅವರು? ಕಡೆಗೆ ಅವ್ರು ಹುಟ್ಟಿದೊಂದೇ ಒಂದು ಭಾರತಕ್ಕೆ ಓಡ್ ಬಂದ್ರು ಯಹೂದಿಗಳು. ಭಾರತ ಅವರಿಗೆ ರಕ್ಷಣೆ ಕೊಡ್ತು. ಅದೇ ಕಾರಣಕ್ಕೋಸ್ಕರನೇ 1948ರಲ್ಲಿ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂದಾಗ ಅವರ ಸಂವಿಧಾನದಲ್ಲೇ ಮೊದಲನೇ ವಾಕ್ಯ ಥ್ಯಾಂಕ್ ಯು ಇಂಡಿಯಾ. ಇವತ್ತು ಕೂಡ ಅವ್ರ ಸಂವಿಧಾನದಲ್ಲಿ ಇಸ್ರೇಲ್ ಅಲ್ಲಿ. ಪೋಲೆಂಡ್ ದೇಶದ ಮೇಲೆ ಹಿಟ್ಲರ್ ಆಕ್ರಮಣ ಮಾಡಿ ಇನ್ಯಾರು ಬದುಕೋಕೆ ಸರ್ 3 ಕಡೆಯಿಂದ ಆಕ್ರಮಣ ಮಾಡ್ಬಿಟ್ಟಿದ್ದಾನೆ. ಆಕ್ರಮಣ ಮಾಡಿದಾಗ 2 ಹಡಗಲ್ಲಿ ಅಲ್ಲಿ ಉಳಿದಿರ್ತಕ್ಕಂಥ ಮಕ್ಕಳನ್ನ ತುಂಬಿಟ್ಟು ಕಳ್ಸ್ಬಿಟ್ರು ಹಡಗನ. ಎಲ್ಗೋಗ್ಬೇಕು ಹಡಗು? ನೀವು ಅವ್ರು ಹೇಳಿದ್ದು ಇಂಡಿಯಾ ಬಿಟ್ರೆ ಬೇರೆ ಎಲ್ಗೂ ಹೋಗ್ಬೇಡಿ ಅಂತ ಹೇಳಿ ಇಂಡಿಯಾಗೆ ಬಂದ್ಬಿಡ್ತು 2 ಹಡಗು. ಗುಜರಾತ್ನ ಬಂದರಿಗೆ ಬಂತು. ಗುಜರಾತ್ ಮಹಾರಾಜ ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ರಿಗೆ ಆಶ್ರಯ ಕೊಟ್ಟು, ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು 16 ವರ್ಷ ಸಲಹಿ ಸಾಕಿ ಕಡೆಗೆ ವಿಶ್ವ ಯುದ್ಧ ನಿಂತು 20 ವರ್ಷ ಆದ್ಮೇಲೆ ಇಡೀ ದೇಶ ಸುಭಿಕ್ಷೆ ಆದಾಗ ವಾಪಸ್ಸು ನಮ್ಮ ದೇಶವನ್ನ ಕರ್ಕೊಂಡ್ರು. ಇವತ್ತು ಪೋಲ್ಯಾಂಡ್ ಅಲ್ಲಿ ನೀವು ಯಾವುದೇ ನಗರಕ್ಕೋಗಿ ಭಾರತೀಯ ಹೆಸರುಗಳು, ಭಾರತದ ರಾಜರ ಹೆಸರುಗಳು ಪೂಜೆ ಮಾಡ್ತಾರೆ ಭಾರತೀಯರು ಅಂದ್ರೆ ಪೋಲ್ಯಾಂಡ್ ಅಲ್ಲಿ. ಯಾಕೆ? ಜಗತ್ತಲ್ಲಿ ಎಲ್ಲರೂ ತಿರಸ್ಕಾರ ಮಾಡಿದಾಗ ಆಶ್ರಯ ಕೊಟ್ಟಿದ್ದು ಭಾರತ. ಈ ಯಹೂದಿಗಳನ್ನ ಜಗತ್ತಲ್ಲಿ ಎಲ್ಲರೂ ತಿರಸ್ಕಾರ ಮಾಡಿದಾಗ ಆಶ್ರಯ ಕೊಟ್ಟಿದ್ದು ಭಾರತ. ಪರ್ಷಿಯನ್ನರು, ಈ ಮುಸಲ್ಮಾನರ ಅಟ್ಯಾಕ್ ಆಯ್ತು ಅಂತ ಹೇಳಿದ್ನಲ್ಲ ಇರಾನ್ ಮೇಲೆ, ಪರ್ಷಿಯನ್ ಅಂತಕ್ಕಂಥ ಧರ್ಮ ಸೂರ್ಯನನ್ನು ಪೂಜೆ ಮಾಡ್ತಕ್ಕಂಥವ್ರು, ಅವ್ರ ಮೇಲೆ ಮುಸಲ್ಮಾನರ ಅಟ್ಯಾಕ್ ಆದಾಗ ಎಲ್ಲರ ಕತ್ತರಿಸಿ ಶುರುವಾದಾಗ ಬದುಕಬೇಕು ಅಂತೇಳಿ ಅವ್ರು ಓಡ್ ಬಂದಿದ್ದು ಎಲ್ಲಿಗೆ ಗೊತ್ತಾ? ಭಾರತಕ್ಕೆ. ಇವತ್ತೇನು ನಮ್ಮಲ್ಲಿ ಪಾರ್ಸಿ ಕಮ್ಯುನಿಟಿ ಇದೆ, ಟಾಟಾ ಇದ್ದಾರೆ, ಮತ್ತೆ ನಮ್ಮಲ್ಲಿ ಮಿಲಿಂದ್ ಸೋಮನ್ ಎಲ್ಲ ಇದ್ದಾರೆ, ಇವರೆಲ್ಲ ಪಾರ್ಸಿಗಳು. ಈ ಉಳ್ಕೊಂಡಿದಾರಲ್ಲ ಈ ಪಾರ್ಸಿಗಳು ಪರ್ಷಿಯನ್ ಅಲ್ಲಿಂದ ಓಡ್ ಬಂದರು, ಅವ್ರಿಗೆ ಆಶ್ರಯ ಕೊಟ್ಟಿದ್ದು ಭಾರತ. ಅದನ್ನೇ ಅವ್ರು ಹೇಳಿದ್ದು, ಪ್ರಪಂಚದ ಎಲ್ಲ ಧರ್ಮಗಳ ಎಲ್ಲ ರಾಷ್ಟ್ರಗಳ ಸಂಕಟ ಪೀಡಿತ ನಿರಾಶ್ರಯರಿಗೆ ಆಶ್ರಯವನ್ನಿತ್ತ ರಾಷ್ಟ್ರಕ್ಕೆ ಸೇರಿದವನು ಅಂತಕ್ಕಂಥ ಹೆಮ್ಮೆ ನನಗಿದೆ ಅಂತ ಹೇಳಿ ಆ ಭಾಷಣ ಒಂದು 15-20 ನಿಮಿಷ ಭಾಷಣ ಮಾಡಿದಷ್ಟೇ. ಇಡೀ ಜಗತ್ತು ಹೆಂಗೆ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತು ಅಂತ ಹೇಳಿದ್ನಲ್ಲ, ಸುಮಾರು 4 ವರ್ಷಗಳು ಬೇಕಾಯ್ತು ಅವ್ರಿಗೆ ಇದನ್ನ ಸರಿ ದಾರಿಗೆ ಬರೋದಕ್ಕೆ. ಎಲ್ರಿಗೂ ಒಂದು ಕನ್ಫ್ಯೂಷನ್ ಶುರು ಆಗ್ಬಿಡ್ತು. ಚರ್ಚ್ಗಳ ಮೇಲೆ ಕನ್ಫ್ಯೂಷನ್ ಶುರು ಆಗ್ಬಿಡ್ತು, ಜನಕ್ಕೆ ಮಿಷನರಿಗಳ ಮೇಲೆ ಕನ್ಫ್ಯೂಷನ್ ಶುರು ಆಗ್ಬಿಡ್ತು. ಅಲ್ಲಿ ನೀವು ಒಂದ್ಸರಿ ಇದರಲ್ಲಿ ನಾರ್ವೆನಲ್ಲಿ ನಿಂತ್ಕೊಂಡು ಇವರು ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ಜಗತ್ತಿನ ಉಳಿವು ಭಾರತದ ಉಳಿವಿನನ್ನೇ ಅವಲಂಬಿಸಿದೆ. ಜಗತ್ತು ಬದುಕಬೇಕು ಅಂತ ಹೇಳಿದ್ರೆ ಭಾರತ ಬದುಕಿರ್ಲೇಬೇಕು. ಭಾರತ ಅಳಿವಾಯ್ತು ಅಂತ ಹೇಳಿದ್ರೆ ಜಗತ್ತು ಅಳಿವಾಗಿ ಹೋಗುತ್ತೆ. ಯಾವತ್ತು ಹೇಳಿದ್ದು? 1896ರಲ್ಲಿ, 150 ವರ್ಷಗಳ ಕೆಳಗೆ. ಇವತ್ತು ನಾವು ಗಟ್ಟಿಯಾಗಿ ಹೇಳ್ಬೋದು, ಭಾರತದಿಂದನೇ ನಿಮ್ಗೆ ಏನು ವಿಜ್ಞಾನ ಸಿಗ್ತಾ ಇರೋದು, ಭಾರತದಿಂದ ಯೋಗ ಸಿಗ್ತಾ ಇರೋದು, ಭಾರತದಿಂದ ನಿಮ್ಗೆ ದಾರ್ಶನಿಕತೆ ಸಿಗ್ತಾ ಇರೋದು. ಇವತ್ತು ನಾವು ಧೈರ್ಯವಾಗಿ ಹೇಳ್ಬೋದು ಭಾರತ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತೇಳಿ. ಆದ್ರೆ ಆವತ್ತು ನಮಗೇ ಸ್ವಾತಂತ್ರ್ಯ ಇಲ್ಲ, ನಾವೇ ಇನ್ನೊಬ್ಬರ ದಾಸ್ಯದಲ್ಲಿದ್ದೀವಿ. ಇಂಥ ಸಂದರ್ಭದಲ್ಲಿ ಜಗತ್ತು ಉಳಿಬೇಕು ಅಂತ ಹೇಳಿದ್ರೆ ಭಾರತ ಉಳಿಲೇಬೇಕು ಅಂತೇಳಿ ಧೈರ್ಯವಾಗಿ ಹೇಳಿದಂತಹ ಶಕ್ತಿ, ಆ ತಾಕತ್ತು ಅವತ್ತು ವಿವೇಕಾನಂದರಿಗಿತ್ತು. ಯಾಕೆ ಅಂತ ಹೇಳಿದ್ರೆ ಆ ಧರ್ಮದ ತಳಹದಿ ಅಷ್ಟು ಗಟ್ಟಿಯಾಗಿತ್ತು, ಅದನ್ನ ಅವಳು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೆ ಹೇಳಿದ್ದು ವಿವೇಕಾನಂದರು ಅಂತ ಹೇಳಿದ್ರೆ, ಏನೂ ಅರಿದಿದ್ದಾಗ, ಏನೂ ತಿಳಿದಿದ್ದಾಗ, ಜೀವನ ಎಲ್ಲ ನಾನು ಸೋತೋಗಿದ್ದೀನಿ, ನನಗಿನ ಭವಿಷ್ಯನೇ ಇಲ್ಲದೆ ಇದ್ದಾಗ ಒಂದು ಸೋರ್ಸ್ಗೆ ನಾವು ಪ್ಲಗ್ ಇನ್ ಮಾಡ್ಕೋಬೇಕು. ಆ ಸೋರ್ಸ್ ಏನೇನೆ ವಿವೇಕಾನಂದರು. ನೀವು ಎಷ್ಟಾದ್ರೂ ಓದ್ತಲೇ ಇರಬೇಕು ಅನ್ಸುತ್ತೆ, ಎಷ್ಟಾದ್ರೂ ಕೇಳ್ತಲೇ ಇರಬೇಕು ಅನ್ಸುತ್ತೆ. ಹಾಗಾಗಿ ಹೇಳಿದ್ರ ಪ್ರತಿ ತಿಂಗಳು 10 ಹೊಸ ಪುಸ್ತಕ ವಿವೇಕಾನಂದರ ಬಗ್ಗೆ ಇವತ್ತು ಬರ್ತಾ ಇದೆ. ಇನ್ನು 1000 ವರ್ಷ ಆಗ್ಲಿ, 1000 ವರ್ಷವೂ ಬರ್ತಲೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ದೃಷ್ಟಿಕೋನವನ್ನ ಒಂದು ದೃಷ್ಟಿಲಿ ನೋಡಕ್ಕೆ ಸಾಧ್ಯವೇ ಇಲ್ಲ. ನಾನು ಚಂದ್ರಶೇಖರ್ ಅಂತ ನನ್ನ ದೃಷ್ಟಿಕೋನದಲ್ಲಿ ನಾನು ವಿವೇಕಾನಂದ ನೋಡ್ತೀವಿ, ನೀವಾದ್ರೆ ನಿಮ್ಮ ದೃಷ್ಟಿಕೋನದಲ್ಲಿ ನೋಡ್ತೀರಿ. ಲಕ್ಷ ಜನ ಲಕ್ಷ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಅಷ್ಟು ಲಕ್ಷ ದೃಷ್ಟಿಕೋನದಲ್ಲೂ ಹೊಸ ತರ ಶಕ್ತಿಶಾಲಿಯಾಗಿ ಕಾಣುತ್ತೆ. ಅದಕ್ಕೇನೆ ವಿವೇಕಾನಂದರು ಆರಾಧ್ಯ ದೇವರಾಗ್ಲಿಕ್ಕೆ ಸಾಧ್ಯ. ಇಂತಹ ಒಂದು ಅದ್ಭುತ ಸಮಯ ಆಗಿದೆ, ಕ್ಷಮಿಸಿ. ಇಂತಹ ಒಂದು ಅದ್ಭುತವಾದಂತಹ ವಿವೇಕಾನಂದರನ್ನ ಎಲ್ಲ ರಂಗಗಳಲ್ಲಿ, ಎಲ್ಲ ವರ್ಣಗಳಲ್ಲಿ ಒಂದು ರೀತಿಯಾಗಿ ವಿಶ್ಲೇಷಣೆ ಮಾಡಿಕೊಂಡು ಈ ಪುಸ್ತಕವನ್ನ ಹೊರತಂದಿದ್ದಾರೆ. ವಿವೇಕಧಾರ ಅಂತೇಳಿ ವೀರೇಶಾನಂದ ಸ್ವಾಮೀಜಿಯವರು, ಇವರು ತುಮಕೂರಿನ ರಾಮಕೃಷ್ಣ ಆಶ್ರಮದ ಆಶ್ರಮಾಧಿಪತಿಗಳು. ತುಂಬಾ ಚೆನ್ನಾಗಿ ವಿಷಯ ಕಲೆಕ್ಟ್ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ನಾನು ಇವತ್ತೇನಾದ್ರೂ ಈ ಪುಸ್ತಕದಲ್ಲಿ ಒಂದು 2% ಹೇಳಕ್ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಅದು ನನಗೆ ಹೆಮ್ಮೆ ಅನ್ಸುತ್ತೆ. ಆಗಿಲ್ಲ ನನ್ನ ಕೈಲಿ 2% ಕೂಡ ಹೇಳಕ್ ಸಾಧ್ಯ ಆಗಿಲ್ಲ. ದಯಮಾಡಿ ವಿವೇಕಾನಂದರ ಪುಸ್ತಕ ನೋಡಿ. ಇದೇ ಪುಸ್ತಕ ಅಂತಲ್ಲ,
ಯಾವಾಗ್ಲೂ ನಿಮ್ಮ ಮನೆ ಕಾಫಿ ಟೇಬಲ್ ಮೇಲೆ, ನಿಮ್ಮ ಮನೆ ಟೇಬಲ್ ಮೇಲೆ ಆ ವಿವೇಕಾನಂದ ಪುಸ್ತಕ ಬಿದ್ದಿರ್ಲಿ. ನಿಮ್ಮ ಮಕ್ಕಳ ಕಣ್ಣಿಗೆ ವಿವೇಕಾನಂದ ಬಿದ್ದರೆ ಸಾಕು, ನೀವೇನು ಬಹಳ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ವಿವೇಕಾನಂದ ಕಣ್ಣಿಗೆ, ಚಿತ್ರ ಕಣ್ಣಿಗೆ ಬಿದ್ದರೆ ಸಾಕು. ಆ ವಿವೇಕಾನಂದ ಕಣ್ಣಿದೆಯಲ್ಲ, ಆ ಕಣ್ಣಿಗೆ ನಮ್ಮ ದೃಷ್ಟಿ ಒಂದ್ಸರಿ ಒಳ್ಳೋದ್ರೆ ಸಾಕು, ಏನೋ ಒಂದು ಸಣ್ಣ ಬದಲಾವಣೆ ಶುರು ಆಗ್ಬಿಡುತ್ತೆ. ಹಾಗಾಗಿ ದಯಮಾಡಿ ಈ ತರ ಪುಸ್ತಕಗಳನ್ನ ತಗೊಂಡೋಗಿ ಇಡಿ. ಪುಸ್ತಕಗಳು ಸೇಲಿ ಬೇಕಾದ್ರೆ ಇದೆ, ಅದೇನು ಮಾರಾಟಕ್ಕೆ ಅಂತ ತಂದಿದ್ದಲ್ಲ. 250 ರೂಪಾಯಿ ಇದ್ರದ್ದು ಪುಸ್ತಕದ ಬೆಲೆ ಇರ್ತಕ್ಕಂಥದ್ದು. ಒಂದು ಸುಮ್ಮನೆ ಫ್ರೀಯಾಗಿ ಕೊಡಬಾರ್ದು. ಯಾಕೆಂತ ಹೇಳಿದ್ರೆ ಬೆಲೆಯೇ ಕಟ್ಟಕ್ಕೆ ಆಗದಿರ್ತಕ್ಕಂಥ ವ್ಯಕ್ತಿತ್ವ ವಿವೇಕಾನಂದ್ರದ್ದು. ಅವ್ರಿಗೆ ಬೆಲೆನೇ ಇಲ್ದಂಗೆ ಮಾಡಿದ್ರೆ ನಮ್ಗೊಂದು ಗೌರವ ಇರಲ್ಲ ಅಂತೇಳಿ ಒಂದು 100 ರೂಪಾಯಿ ಅಲ್ಲಿ ಅದನ್ನ ಗೌರವಧನವಾಗಿ ಅಲ್ಲಿ ಇಟ್ಟಿದ್ದೀವಿ. ಯಾರಾದ್ರೂ ತಗೊಳಂಗೆ ತುಂಬ ಕಡಿಮೆ ಪುಸ್ತಕಗಳಿದ್ದಾವೆ. ಅದನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಜ್ಞಾನಧಾರ ತಂಡದವರು. ವಿವೇಕಾನಂದರ ಬಗ್ಗೆ ಮುಂದೆ ಏನಾದ್ರೂ ಮಾತಾಡ್ತಕ್ಕಂಥ ಅವಕಾಶ ಸಿಕ್ಕರೆ ದಯಮಾಡಿ ನನಗೆ ಕೊಡಿ ಅಂತಕ್ಕಂಥ ಸ್ವಾರ್ಥದ ಬೇಡಿಕೆಯನ್ನು ನಾನು ಜ್ಞಾನಧಾರ ತಂಡಕ್ಕೆ ಇಟ್ಟು ಇಲ್ಲಿವರೆಗೂ ಬಂದು ವಿವೇಕಾನಂದರ ಈ ಮಾತುಗಳನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರ ಮನಗಳಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ನಮಸ್ಕಾರ.